ಸೊ ಇಲ್ಲಿವರೆಗೆ ನಾವು ಪ್ರಸ್ತಾವನೆಯ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಕವರ್ ಮಾಡಿದ್ದೇವೆ. ಇಂಟ್ರೊಡಕ್ಷನ್ 18 ಪೇಜ್ವರೆಗೆ ಇದಾಗಿದೆ. ಇವತ್ತು 19ನೇ ಪೇಜಿಂದ ನಾವು ಕಂಟಿನ್ಯೂ ಮಾಡುವ. ಲಾಸ್ಟ್ ಲೈನ್ ಇಲ್ಲಿಂದ ಶುರು ಆಗುತ್ತೆ. ಭಗವದ್ಗೀತೆಯು ಬೇರೆ ದೇವತೆಗಳನ್ನು ಪೂಜಿಸುವುದನ್ನಾಗಲಿ ಅವರನ್ನು ಸೇವಿಸುವುದನ್ನಾಗಲಿ ಅನುಮೋದಿಸುವುದಿಲ್ಲ. 7ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ: ಕಾಮೈಸ್ತೈಸ್ತೈರ್ ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನಿಯಮಂ ಆಸ್ಥಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಅಪಹರಿಸಿರುತ್ತವೆಯೋ ಅವರು ಅನ್ಯ ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ತಮ್ಮ ಪ್ರಕೃತಿಗಳಿಗೆ ಅನುಗುಣವಾಗಿ ಪೂಜೆಯ ನಿಯಮಗಳನ್ನು ಅನುಸರಿಸುತ್ತಾರೆ. ಕಾಮವನ್ನು ಅನುಸರಿಸುವವರು ಮಾತ್ರ ದೇವತೆಗಳನ್ನು ಪೂಜೆ ಮಾಡುತ್ತಾರೆ. ಪರಮಪ್ರಭು ಶ್ರೀಕೃಷ್ಣನನ್ನು ಪೂಜೆ ಮಾಡುವುದಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ನಾವು ಕೃಷ್ಣನ ಹೆಸರನ್ನು ಹೇಳಿದಾಗ ಯಾವುದೇ ಒಂದು ಪಂಥದವರು ಕೊಟ್ಟಿರುವ ಹೆಸರನ್ನು ಹೇಳುತ್ತಿಲ್ಲ. ಕೃಷ್ಣ ಎಂದರೆ ಅತ್ಯುನ್ನತ ಆನಂದ. ಭಗವಂತನೇ ಎಲ್ಲ ಆನಂದದ ಸಾಗರ, ಎಲ್ಲ ಆನಂದದ ಭಂಡಾರ ಎಂದು ದೃಢಪಡಿಸಿದೆ. ನಾವೆಲ್ಲ ಆನಂದಕ್ಕಾಗಿ ಹಾತೊರೆಯುತ್ತೇವೆ. ಆನಂದಮಯೋಭ್ಯಾಸಾತ್ ವೇದಾಂತ ಸೂತ್ರ. ಭಗವಂತನಂತೆ ಜೀವಿಗಳು ಪ್ರಜ್ಞಾಭರಿತರು ಮತ್ತು ಅವರು ಸುಖವನ್ನು ಅರಸುತ್ತಾರೆ. ಭಗವಂತನು ಸದಾ ಆನಂದಮಯನು. ಜೀವಿಗಳು ಭಗವಂತನೊಂದಿಗೆ ಸೇರಿದರೆ, ಅವನೊಡನೆ ಸಹಕರಿಸಿದರೆ ಮತ್ತು ಅವನ ಸಹವಾಸದಲ್ಲಿ ಭಾಗಿಗಳಾದರೆ ಅವರು ಸುಖಿಗಳಾಗುತ್ತಾರೆ. ಸೊ ಇದಕ್ಕೂ ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದು ಬೇರೆ ಬೇರೆ ದೇವತೆಗಳು ಕೂಡ ಇದ್ದಾರೆ. ಆದರೆ ಯಾರು ಬೇರೆ ಬೇರೆ ದೇವತೆಗಳನ್ನು ಪೂಜೆ ಮಾಡ್ತಾರೆ ಅನ್ನೋದನ್ನ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಅದನ್ನು ಹೇಳಲಾಗಿದೆ. ಕಾಮೈಸ್ತೈಸ್ತೈರ್ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಇಲ್ಲಿ ಅನ್ಯ ದೇವತೆಗಳು ಅಂದರೆ ಬೇರೆ ದೇವತೆಗಳನ್ನ ಯಾರು ಶರಣಾಗ್ತಾರೆ? ಪ್ರಪದ್ಯಂತೆ ಕಾಮೈಸ್ತೈಸ್ತೈರ್ ಹೃತಜ್ಞಾನ. ಅವರು ತುಂಬಾ ಕಾಮನೆಗಳನ್ನು ಹೊಂದಿರುವವರು. ಅದರಿಂದಾಗಿ ಅವರ ಜ್ಞಾನ ಏನಾಗಿದೆ? ಅದು ಅಪಹರಣಗೊಂಡಿದೆ. ತುಂಬಾ ಐಹಿಕ ಬಯಕೆಗಳಿಂದ ಅವರ ಬುದ್ಧಿಶಕ್ತಿ ಅಪಹರಣಗೊಂಡಿದೆ. ಸೊ ಅದರಿಂದಾಗಿ ಅವರು ಬೇರೆ ಬೇರೆ ದೇವತೆಗಳಿಗೆ ಶರಣಾಗ್ತಾರೆ. ಮತ್ತೆ ಇಲ್ಲಿ ಹೇಳಿರುವುದು ವೇದಾಂತ ಸೂತ್ರದ ಒಂದು ಸೂತ್ರವನ್ನು ಹೇಳಲಾಗಿದೆ. ಆನಂದಮಯೋಭ್ಯಾಸಾತ್ ಅಂದ್ರೆ ಎಲ್ಲಾ ಜೀವಾತ್ಮಗಳನ್ನ ಆನಂದಮಯ ಅಂತೇಳಿ ಹೇಳಲಾಗಿದೆ. ಸೊ ಅದು ಆತ್ಮದ 3 ಗುಣಗಳಲ್ಲಿ ಒಂದು. ಸೊ ಆತ್ಮದ 3 ಗುಣಗಳಂತಂತಂದ್ರೆ ಸತ್, ಚಿತ್ ಮತ್ತೆ ಆನಂದ. ಸತ್ ಅಂತಂತಂದ್ರೆ ಯಾವಾಗಲೂ ಶಾಶ್ವತವಾಗಿರುವುದು. ಚಿತ್ ಅಂತಂತಂದ್ರೆ ಜ್ಞಾನಮಯವಾಗಿರೋದು. ಆನಂದ ಅಂತಂದ್ರೆ ಆನಂದಮಯವಾಗಿರೋದು. ಸೊ ಈ 3 ಗುಣಗಳಲ್ಲಿ ಒಂದು ಆನಂದಮಯವಾಗಿರೋದು. ಸೊ ಇದು ಎಲ್ಲ ಜೀವಿಗಳಿಗೆ ಅವು ನ್ಯಾಚುರಲ್ ಆಗಿ ಆನಂದಮಯವಾಗಿರುತ್ತವೆ. ಮತ್ತೆ ಯಾವಾಗಲೂ ಅವು ಆನಂದವನ್ನೇ ಬಯಸ್ತಾ ಇರುತ್ತೆ ಜೀವಾತ್ಮಗಳು. ಸೊ ಕೃಷ್ಣ ಎಂದರೆ ಅತ್ಯುನ್ನತ ಆನಂದ. ಭಗವಂತನೇ ಎಲ್ಲ ಆನಂದದ ಸಾಗರ, ಎಲ್ಲ ಆನಂದದ ಭಂಡಾರ ಎಂದು ದೃಢಪಡಿಸಿದೆ. ಸೊ ಈ ಆನಂದ ಹೇಗೆ ನಮಗೆ ಸಿಗುತ್ತೆ? ಈ ಆನಂದ ಹೇಗೆ ಸಿಗುತ್ತೆ ಅಂತಂದ್ರೆ ರಸದ ವಿನಿಮಯದಿಂದ. ರಸದ ವಿನಿಮಯ. ಸೊ ಕೃಷ್ಣನನ್ನ ಅಖಿಲ ರಸ ಅಮೃತ ಸಿಂಧು ಅಂತೇಳಿ ಹೇಳಲಾಗಿದೆ. ಎಲ್ಲ ತರಹದ ರಸದ ಅಮೃತ, ಅದರ ಸಾಗರ. ಸೊ ಈ ರಸ ಅಂತಂತಂದ್ರೆ ವಾತ್ಸಲ್ಯ ರಸ, ಸಾಖ್ಯ ರಸ, ದಾಸ್ಯ ರಸ, ಶಾಂತರಸ, ಮಾಧುರ್ಯ ರಸ. ಇದು 5 ಪ್ರಾಥಮಿಕವಾಗಿರುವಂಥ ರಸಗಳು. ಅದು ಮತ್ತೊಂದು ಸೆಕೆಂಡರಿ ರಸಗಳು. ಅದು ಹಾಸ್ಯ, ಭೀಭತ್ಸ, ಈ ಥರ ಇನ್ನು 7 ಬೇರೆ ಬೇರೆ ರಸಗಳಿದೆ. ಸೊ ನಮಗೆಲ್ಲ ಆನಂದದ ಅನುಭವ ಆಗೋದು ಈ ರಸದ ವಿನಿಮಯ ಆದಾಗ. ಒಬ್ಬ ತಂದೆ ತಾಯಿ ತಮ್ಮ ಮಗುವಿನ ಜೊತೆಗೆ, ತಮ್ಮ ಮಕ್ಕಳ ಜೊತೆಗೆ ಆ ವಾತ್ಸಲ್ಯ ರಸದ ವಿನಿಮಯ ಆದಾಗ ಅವರು ಆನಂದವನ್ನು ಅನುಭವಿಸ್ತಾರೆ. ಅದೇ ಥರ ಇಬ್ಬರು ಸ್ನೇಹಿತರು, ಅವರ ಮಧ್ಯೆ ಸ್ನೇಹದ ಸಖ್ಯ ರಸದ ವಿನಿಮಯವಾದಾಗ ಅವರು ಆನಂದವನ್ನು ಅನುಭವಿಸ್ತಾರೆ. ಈಗ ಜಗತ್ತಿನಲ್ಲಿ ಎಲ್ಲರೂ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಅಲ್ಟಿಮೇಟ್ಲಿ ನಮಗೆ ಆನಂದ ಸಿಗುವುದಲ್ಲಿ
ಈ ಎಲ್ಲ ರಸಗಳಲ್ಲಿ ಮಾತ್ರ, ಸ್ನೇಹಿತರ ಮಧ್ಯೆ ಅಥವಾ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಅಥವಾ ಒಬ್ಬ ಪ್ರೇಮಿಗಳ ಮಧ್ಯೆ. ಸೊ ಈ 5 ಪ್ರಕಾರದ ಏನು ರಸಗಳಿದೆ ಅದರ ವಿನಿಮಯ ಆದಾಗನೇ ಆತ್ಮಕ್ಕೆ ಆನಂದದ ಅನುಭವ ಆಗುತ್ತೆ. ಸೊ ನಾವೆಲ್ಲ ಈ ಆನಂದದ ಹಿಂದೆ ಇರೋದು. ಆದರೆ ಅದರ ಪರ್ಫೆಕ್ಟ್ ವಿನಿಮಯ ಆಗೋದು, ಪೂರ್ಣ ಪ್ರಮಾಣದ ವಿನಿಮಯ ಆಗೋದು ಕೇವಲ ಕೃಷ್ಣನ ಜೊತೆ ಮಾತ್ರ ಸಾಧ್ಯ. ಈ ರಸಗಳ ಪೂರ್ಣ ಪ್ರಮಾಣದ ವಿನಿಮಯ, ಆತ್ಮದ ವಿನಿಮಯ. ಯಾಕಂದ್ರೆ ಬೇರೆ ಜೀವಾತ್ಮದ ಜೊತೆ ಈ ರಸದ ವಿನಿಮಯ ಆದಾಗ ಅದರಲ್ಲಿ ಪರಿಪೂರ್ಣತೆ ಇರುವುದಿಲ್ಲ. ಸೊ ಅದರಿಂದಾಗಿ ಅದಕ್ಕೆ ಸಂಪೂರ್ಣ ಸುಖದ ಅನುಭವ ಆಗುವುದಿಲ್ಲ, ಅಲ್ಲಿ ಏನೋ ಒಂದು ಕೊರತೆ ಇರುತ್ತೆ. ಸೊ ಅದ್ರ ಸಲುವಾಗಿ ಅದು ಒಂದ್ಸಲ ಇಲ್ಲಿಂದ ಅದು ಸಿಗ್ಲಿಲ್ಲ ಅಂತಂದ್ರೆ ಅದು ಬಿಟ್ಟು ಮತ್ತೊಂದು ಕಡೆ, ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲಿ ಬಿಟ್ಟು ಮತ್ತೊಂದು ಕಡೆ, ಈ ತರ ಅದು ಚೇಂಜ್ ಮಾಡ್ತಾನೆ ಇರುತ್ತೆ ತನ್ನ ಪೊಸಿಷನ್ನ. ಒಂದು ಶರೀರದಲ್ಲಿ ಮತ್ತೆ ಯಾವುದೋ ಬೇರೆ ಶರೀರದಲ್ಲಿ, ಎಲ್ಲಿವರೆಗೆ ಈ ರಸದ ವಿನಿಮಯ ಕೃಷ್ಣನ ಜೊತೆ ಆತ್ಮ ಮಾಡೋದಿಲ್ವೋ ಅಲ್ಲಿವರೆಗೆ ಅದಕ್ಕೆ ನಿಜವಾದ ಆನಂದದ ತೃಪ್ತಿ ಅದಕ್ಕೆ ಸಿಗುವುದಿಲ್ಲ. ಭಗವಂತನಂತೆ ಜೀವಿಗಳು ಪ್ರಜ್ಞಾಭರಿತರು ಮತ್ತು ಅವರು ಸುಖವನ್ನು ಅರಸುತ್ತಾರೆ. ಭಗವಂತನು ಸದಾ ಆನಂದಮೇನು. ಜೀವಿಗಳು ಭಗವಂತನೊಂದಿಗೆ ಸೇರಿದರೆ, ಅವನೊಡನೆಗೆ ಸಹಕರಿಸಿದರೆ ಮತ್ತು ಅವನ ಸಹವಾಸದಲ್ಲಿ ಭಾಗಿಗಳಾದರೆ ಅವರು ಸುಖಿಗಳಾಗುತ್ತಾರೆ. ಭಗವಂತನು ಸುಖಮಯವಾದ ತನ್ನ ಲೀಲೆಗಳನ್ನು ವೃಂದಾವನದಲ್ಲಿ ತೋರಲು ಈ ಮರ್ತ್ಯ ಜಗತ್ತಿಗೆ ಇಳಿದು ಬರುತ್ತಾನೆ. ಶ್ರೀಕೃಷ್ಣನು ವೃಂದಾವನದಲ್ಲಿದ್ದಾಗ ಅವನ ಗೋಪಾಲಕ ಸ್ನೇಹಿತರೊಡನೆ, ಅವನ ಸಖಿಯರೊಡನೆ, ವೃಂದಾವನದ ಇತರ ನಿವಾಸಿಗಳೊಡನೆ ಮತ್ತು ಗೋವುಗಳೊಡನೆ ಅವನ ಲೀಲೆಗಳು ಸುಖಮಯವಾಗಿದ್ದವು. ಇಡೀ ವೃಂದಾವನದ ಜನತೆಗೆ ಕೃಷ್ಣನನ್ನು ಬಿಟ್ಟು ಬೇರೇನೂ ತಿಳಿದಿರಲಿಲ್ಲ. ಆದರೆ ಶ್ರೀಕೃಷ್ಣನು ತನ್ನ ತಂದೆ ನಂದ ಮಹಾರಾಜನಿಗೆ ದೇವತೆಯಾದ ಇಂದ್ರನನ್ನು ಪೂಜೆ ಮಾಡುವುದರಲ್ಲಿ ಇದ್ದ ಉತ್ಸಾಹವನ್ನು ಕುಂದಿಸಿದನು. ಏಕೆಂದರೆ ಜನರು ಯಾವ ದೇವತೆಯನ್ನು ಪೂಜಿಸಬಾರದೆಂದು ತೋರಿಸಲು ಕೃಷ್ಣನು ಬಯಸಿದ. ಅವರು ಪೂಜಿಸಬೇಕಾದದ್ದು ಭಗವಂತನನ್ನು ಮಾತ್ರ, ಏಕೆಂದರೆ ಅವರ ಕಟ್ಟಕಡೆಯ ಗುರಿ ಭಗವಂತನ ನಿವಾಸಕ್ಕೆ ಹಿಂತಿರುಗುವುದು. ಸೊ ಇಲ್ಲಿ ಹೇಳಲಾಗಿದೆ ಹೇಗೆ ಆ ರಸದ ವಿನಿಮಯವನ್ನು ತೋರಿಸಲಿಕ್ಕೆ ಕೃಷ್ಣ ಆಧ್ಯಾತ್ಮಿಕ ಲೋಕದಿಂದ ಈ ಭೂಲೋಕಕ್ಕೆ ಅಥವಾ ಬೇರೆ ಬೇರೆ ಗ್ರಹಗಳಲ್ಲಿ ಕೂಡ ಅವತಾರವನ್ನು ತೆಗೆದುಕೊಳ್ತಾನೆ, ಬೇರೆ ಬೇರೆ ಅವತಾರದ ರೂಪದಲ್ಲಿ. ಸೊ ಈ ತರ ಅವತಾರವನ್ನು ತೆಗೆದುಕೊಂಡಾಗ, ವಿಶೇಷವಾಗಿ ಕೃಷ್ಣ ಸ್ವಯಂ ಭಗವಂತನು ಈ ಭೂಲೋಕಕ್ಕೆ ವೃಂದಾವನದಲ್ಲಿ ಅವತಾರ ತೆಗೆದುಕೊಂಡಾಗ ತನ್ನ ಗೋಪಾಲಕ ಸ್ನೇಹಿತರೊಡನೆ ಅಥವಾ ಗೋಪಿಯರೊಡನೆ ಅಥವಾ ತನ್ನ ತಂದೆ ತಾಯಿಗಳ ಜೊತೆಗೆ, ಇತರ ಗೋವುಗಳ ಜೊತೆಗೆ ಮತ್ತೆ ಬೇರೆ ವೃಂದಾವನದ ನಿವಾಸಿಗಳ ಜೊತೆಗೆ ಹೇಗೆ ಅವನು ಬೇರೆ ಬೇರೆ ಲೀಲೆಗಳನ್ನು ಮಾಡಿ ನಮಗೆ ಅದರದ್ದು ಒಂದು ಸ್ಯಾಂಪಲ್ ತೋರಿಸ್ತಾರೆ ಭಗವಂತ. ಅಂದ್ರೆ ನೀವು ಕೂಡ ನನ್ನ ಜೊತೆ ಬಂದು ಈ ತರ ಇರಬಹುದು ಅಂತೇಳಿ. ಅದೇ ಕಾರಣಕ್ಕೆ ಕೃಷ್ಣ ಅವತಾರವನ್ನು ತೆಗೆದುಕೊಳ್ಳುವುದು. ಸೊ ಈ ತರ ಕೃಷ್ಣ ಅವತಾರ ತೆಗೆದುಕೊಂಡಾಗ ಒಂದು ಲೀಲೆ ಬರುತ್ತೆ, ಗೋವರ್ಧನ ಲೀಲೆ. ಗೋವರ್ಧನಗಿರಿಯನ್ನು ಕೃಷ್ಣ ಎತ್ತಿ ಹಿಡಿದಿದ್ದು, ಆ ಲೀಲೆ ಮುಖಾಂತರ ಕೃಷ್ಣ ತೋರಿಸಿರುವಂತ ಒಂದು ಉಪದೇಶ, ಒಂದು ಇನ್ಸ್ಟ್ರಕ್ಷನ್ ಏನಂತಂದ್ರೆ, ಯಾರೂ ಕೂಡ ಕೃಷ್ಣನನ್ನು ಬಿಟ್ಟು ಮತ್ತೆ ಯಾವುದೇ ದೇವಿ ದೇವತೆಗಳನ್ನು ಪೂಜಿಸುವಂತಹ ಅನಿವಾರ್ಯತೆ ಇಲ್ಲ. ದೇವತೆಗಳನ್ನು ಪೂಜಿಸುವುದು ಅನಿವಾರ್ಯ ಅಲ್ಲ. ಯಾರಲ್ಲಿ ಬೇರೆ ಬೇರೆ ಕಾಮನೆಗಳಿದೆ ಅವರು ಅವರ ಬುದ್ಧಿಯ ಹರಣ ಆದಾಗ ಅವರು ಬೇರೆ ಬೇರೆ ದೇವತೆಗಳಿಗೆ ತಮ್ಮ ಕಾಮನೆಗಳನ್ನು ಪೂರೈಸಲಿಕ್ಕೆ ಅವರು ದೇವತೆಗಳಿಗೆ ಪೂಜನೆ ಮಾಡ್ತಾರೆ. ಆದರೆ ದೇವತೆಗಳನ್ನು ಪೂಜಿಸುವುದು ಅನಿವಾರ್ಯ ಅಲ್ಲ. ಈಗ ಕೃಷ್ಣನಿಗೆ ಸೇವೆ ಮಾಡೋದು ಅನಿವಾರ್ಯ. ಅದು ನಾವು ಮಾಡದೇ ಇದ್ರೆ ನಾವು ಇದೇ ಸಂಸಾರದಲ್ಲಿ ಉಳ್ಕೊಂಡಿರ್ತೇವೆ. ನಾವು ವಾಪಸ್ಸು ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಹೊರಗಡೆ ಬಂದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ದೇವಿ ದೇವತೆಗಳನ್ನು ಪೂಜೆ ಮಾಡೋದು ಅದು ಅನಿವಾರ್ಯ ಅಲ್ಲ. ಯಾಕಂದ್ರೆ ತನ್ನ ಭಕ್ತರಿಗೆ ಬೇಕಾಗಿರುವಂಥ ಎಲ್ಲ ಅವಶ್ಯಕತೆಗಳನ್ನು ಕೃಷ್ಣನೇ ಪೂರೈಸ್ತಾನೆ. ಸೊ ಅದಕ್ಕೆ ಬೇರೆ ಯಾವುದೇ ದೇವತೆಗಳಿಗೆ ಹೋಗಿ ಏನನ್ನು ಕೇಳುವಂಥ ಕೃಷ್ಣ ಭಕ್ತರಿಗೆ ಅವಶ್ಯಕತೆ ಇಲ್ಲ. ಆಮೇಲೆ ಕೃಷ್ಣ ಭಕ್ತರು ಯಾವತ್ತೂ ನನಗೆ ಇದು ಬೇಕು ಅದು ಬೇಕು ಅಂತೇಳಿ, ಶುದ್ಧ ಭಕ್ತರು ಯಾರು ಇರ್ತಾರೆ ಅವರು ಕೇಳ್ಕೊಂಡು ಕೃಷ್ಣನ ಹತ್ರ ಹೋಗೋದಿಲ್ಲ. ಅವರು ಕೇವಲ ಪ್ರೇಮದಿಂದ, ಪ್ರೀತಿಯಿಂದ ಕೃಷ್ಣನ ಸೇವೆಯನ್ನು ಮಾಡಲಿಕ್ಕೆ ಭಗವಂತನ ಸನ್ನಿಧಾನಕ್ಕೆ ಹೋಗ್ತಾರೆ. ಆಮೇಲೆ ಯಾವ ಥರ ಭಕ್ತರು ಕೃಷ್ಣನ ಮೇಲೆ ಪ್ರೀತಿಯಿಂದ ಸೇವೆ ಮಾಡಲಿಕ್ಕೆ ಇಷ್ಟಪಡ್ತಾರೋ ಅದೇ ಥರ ಕೃಷ್ಣನು ಕೂಡ ಅವರಿಗೆ ಅದೇ ತರಹ
ಪ್ರತಿಸ್ಪಂದಿಸುತ್ತಾನೆ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ. ಯಾವ ಉದ್ದೇಶದಿಂದ ಕೃಷ್ಣನ ಹತ್ರ ಬರ್ತಾರೆ, ಕೆಲವೊಬ್ರು ಕಾಮನೆಗಳು ಇಟ್ಕೊಂಡು ಬಂದರೂ ಕೂಡ ಕೃಷ್ಣ ಅದಕ್ಕೆ ತಕ್ಕಂತೆ ಅವರಿಗೆ ಸ್ಪಂದಿಸುತ್ತಾನೆ. ಆಮೇಲೆ ಯಾರು ಯಾವುದೇ ಕಾಮನೆಗಳಿಲ್ಲದೆ ಕೇವಲ ಪ್ರೀತಿಯಿಂದ ಕೃಷ್ಣನ ಸೇವೆ ಮಾಡಲಿಕ್ಕೆ ಕೃಷ್ಣನ ಬರ್ತಾರೆ, ಕೃಷ್ಣನ ಕೂಡ ಅದೇ ಪ್ರಕಾರದ ಪ್ರೀತಿಯನ್ನು ಅವರ ಜೊತೆ ಪ್ರತಿಸ್ಪಂದಿಸ್ತಾನೆ. ಸೊ ಅದಕ್ಕೆ ಭಾಗವತಂದಲ್ಲಿ ಹೇಳಿರೋದು ಅಕಾಮ ಸರ್ವಕಾಮವ. ನಿಮ್ಮಲ್ಲಿ ಯಾವುದೇ ಕಾಮನೆಗಳಿರಲಿ ಅಥವಾ ಯಾವುದೇ ಕಾಮನೆಗಳಿಲ್ಲದೆ ಇರಲಿ ಅಥವಾ ಮೋಕ್ಷ ಕಾಮನೆಗಳಿರಲಿ, ಸೊ ಯಾವುದೇ ತರಹದ ಇದ್ರೂ ಕೂಡ ಕೇವಲ ತೀವ್ರೇಣ ಭಕ್ತಿಯೋಗೇನ ಯಜೇತಃ ಪುರುಷ ಪರಂ ಪುರುಷನಾದ ಕೇವಲ ಕೃಷ್ಣನನ್ನು ಮಾತ್ರ ಒಬ್ರು ಶರಣಾಗ್ಬೇಕಂತೇಳಿ ಭಾಗವತಂದಲ್ಲಿ ಹೇಳುತ್ತೆ. ಇದು ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿರುವಂಥ ಸಾರ ಕೂಡ ಇದೆ. ಸೊ ಯಾರ ಬುದ್ಧಿಭ್ರಷ್ಟ ಆಗಿರುತ್ತೆ ಅವರು ಬೇರೆ ಬೇರೆ ದೇವತೆಗಳಿಗೆ ಆಮೇಲೆ ಮುಂದೆ ನಾವು ನೋಡ್ತೇವೆ ಅವರಿಂದ ಸಿಗುವಂಥ ಫಲ ಕೂಡ ಶಾಶ್ವತವಾಗಿರೋದಿಲ್ಲ. ಆ ಫಲ ಕೂಡ ತಾತ್ಕಾಲಿಕವಾಗಿರುತ್ತೆ, ಸ್ವಲ್ಪ ಸಮಯದ ನಂತರ ಆ ಫಲವು ಹೋಗ್ಬಿಡುತ್ತೆ. ಸೊ ಅವರು ಪೂಜಿಸಬೇಕಾದದ್ದು ಭಗವಂತನನ್ನು ಮಾತ್ರ, ಏಕೆಂದರೆ ಅವರ ಕಟ್ಟಗಡೆಯ ಗುರಿ ಭಗವಂತನ ನಿವಾಸಕ್ಕೆ ಹಿಂತಿರುಗುವುದು. ಸೊ ಇದು ದೇವತೆಗಳನ್ನು ಪೂಜಿಸುವುದು ಅನಿವಾರ್ಯ ಅಲ್ಲ. ಸೊ ಭಗವಂತನ ಧಾಮಕ್ಕೆ ಹಿಂತಿರುಗೋದು, ಅದರ ಬಗ್ಗೆ ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ತನ್ನ ಧಾಮದ ಬಗ್ಗೆ ಶ್ರೀಕೃಷ್ಣನ ನಿವಾಸವನ್ನು ಭಗವದ್ಗೀತೆಯ 15ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ವರ್ಣಿಸಿದೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸೊ ಇದು 15ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ಧಾಮದ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಮಮ ಧಾಮ, ನನ್ನ ಧಾಮ, ಪರಮವಾಗಿರುವಂಥ ನನ್ನ ಧಾಮ. ಸೊ ಅದರಲ್ಲಿ ಏನು ವಿಶೇಷ ಅಂತಂತಂದರೆ, ಈ ಭೌತಿಕ ಸಂಸಾರದಲ್ಲಿ ಇದು ಆ್ಯಕ್ಚುಲಿ ಇದನ್ನು ತಮಸ್ಸಿನಿಂದ ಕೂಡಿರೋದು ಅಂತ ಹೇಳ್ತಾರೆ, ಅಂದರೆ ಅಂಧಕಾರದಿಂದ ಕೂಡಿರೋದು. ಇಲ್ಲಿ ಬೆಳಕಿಗೆ ಅಂಥೇಳಿ ಯಾವಾಗಲೂ ನಮಗೆ ಲೈಟ್ ಇರಬೇಕು ಅಥವಾ ಸೂರ್ಯ ಇರಬೇಕು ಅಥವಾ ಚಂದ್ರ ಇರಬೇಕು. ಸೊ ಇದಿದ್ರೆ ಮಾತ್ರ ನಮಗೆ ಇಲ್ಲಿ ಬೆಳಕಿರುತ್ತೆ. ಇವುಗಳಿಲ್ಲದೆ ಇದ್ದರೆ ಇದು ಯಾವಾಗಲೂ ಕತ್ತಲಿನಿಂದನೇ ಕೂಡಿರುತ್ತೆ ಈ ಭೌತಿಕ ಸಂಸಾರ. ಆದರೆ ಆಧ್ಯಾತ್ಮಿಕ ಲೋಕ ಏನಿದೆ ಅಲ್ಲಿ ನ ತದ್ ಭಾಸಯತೆ ಸೂರ್ಯೋ, ಅಲ್ಲಿ ಸೂರ್ಯದ ಅವಶ್ಯಕತೆ ಇಲ್ಲ. ನ ಶಶಾಂಕೋ, ಅಲ್ಲಿ ಚಂದ್ರನ ಅವಶ್ಯಕತೆ ಇಲ್ಲ. ನ ಪಾವಕಃ, ಅಥವಾ ಅಗ್ನಿ ಆಗಲಿ ವಿದ್ಯುತ್ ಶಕ್ತಿ ಆಗಲಿ ಅದರ ಅವಶ್ಯಕತೆ ಇಲ್ಲ. ಸೊ ಇದು ತಮಸ್ಸಿನಿಂದ ಕೂಡಿರುವಂಥ ಅಥವಾ ಅಂಧಕಾರದಿಂದ ಕೂಡಿರುವಂಥ ಜಗತ್ತು ಭೌತಿಕ ಸಂಸಾರ. ಆಧ್ಯಾತ್ಮಿಕ ಸಂಸ್ಕಾರ ಇದು ಪ್ರಕಾಶಮಯವಾಗಿರುವುದು, ಅಲ್ಲಿ ಯಾವುದೇ ತರಹದ ಸೂರ್ಯ ಅಥವಾ ಚಂದ್ರ ಅಥವಾ ವಿದ್ಯುತ್ ಶಕ್ತಿ ಅವಶ್ಯಕತೆ ಇಲ್ಲ. ಕೃಷ್ಣನ ಶರೀರದ ಪ್ರಭೆಯಿಂದನೇ ಅಲ್ಲಿ ಎಲ್ಲ ಪ್ರಕಾರದ ಬೆಳಕಿರುತ್ತೆ. ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸೊ ಅಲ್ಲಿ ಯಾರು ಹೋಗ್ತಾರೆ, ಯದ್ಗತ್ವ ನ ನಿವರ್ತಂತೆ, ಅವರು ಮತ್ತೆ ವಾಪಸ್ ಬರುವುದಿಲ್ಲ. ತದ್ಧಾಮ ಪರಮಂ ಮಮ, ಅಂತಹದು ನನ್ನ ಪರಮಧಾಮ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ಇದೇ ಅಧ್ಯಾಯದಲ್ಲಿ ಇನ್ನೊಂದು ಕಡೆ ಹೇಳಿರೋದು ಆಬ್ರಹ್ಮ ಭುವನಾಲೋಕ ಪುನರಾವರ್ತಿನ ಅರ್ಜುನ. ಈ ಬ್ರಹ್ಮಾಂಡದ ಒಳಗಡೆನೆ ನೀವು ಎಷ್ಟೇ ಎತ್ತರದ ಲೋಕಕ್ಕೆ ಹೋದರೂ ಕೂಡ, ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಪುನಃ ಆವರ್ತಿನಃ, ಮತ್ತೆ ಅವರು ಆ ಸ್ಥಾನವನ್ನು ಬಿಟ್ಟು ಮತ್ತೆ ಯಾವುದೋ ಬೇರೆ ಗ್ರಹಗಳಿಗೆ ಬೇರೆ ಲೋಕಗಳಿಗೆ ಹೋಗಲೇಬೇಕು. ಈ ನನ್ನ ಪರಮಧಾಮವನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿ ಆಗಲಿ ವಿದ್ಯುತ್ ಶಕ್ತಿ ಆಗಲಿ ಬೆಳಗುವುದಿಲ್ಲ. ಅದನ್ನು ಸೇರಿದವರು ಈ ಅಹಿಗ ಜಗತ್ತಿಗೆ ಹಿಂದಕ್ಕೆ ಬರುವುದೇ ಇಲ್ಲ. ಈ ಶ್ಲೋಕವು ಸನಾತನ ಗಗನವನ್ನು ವರ್ಣಿಸುತ್ತದೆ. ನಿಜ, ಆಕಾಶದ ಐಹಿಕ ಪರಿಕಲ್ಪನೆಯೊಂದು ನಮಗಿದೆ. ಅದನ್ನು ಕುರಿತು ಯೋಚಿಸುವಾಗ ಸೂರ್ಯ ಚಂದ್ರ ನಕ್ಷತ್ರ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಯೋಚಿಸುತ್ತೇವೆ. ಆದರೆ ಈ ಆಧ್ಯಾತ್ಮಿಕ ಗಗನವನ್ನು ಬ್ರಹ್ಮಜ್ಯೋತಿಯು ಎಂದರೆ ಭಗವಂತನಿಂದ ಹೊರಸೂಸುತ್ತಿರುವ ಕಿರಣಗಳು ಬೆಳಗುತ್ತಿರುವುದರಿಂದ ಈ ಸನಾತನ ಗಗನಕ್ಕೆ ಸೂರ್ಯ ಅಥವಾ ಚಂದ್ರ ಅಥವಾ ವಿದ್ಯುತ್ ಶಕ್ತಿ ಅಥವಾ ಅಗ್ನಿಯ ಅಗತ್ಯವೇ ಇಲ್ಲ ಎಂದು ಈ ಶ್ಲೋಕದಲ್ಲಿ ಭಗವಂತನು ಹೇಳಿದ್ದಾನೆ. ನಾವು ಇತರ ಗ್ರಹಗಳನ್ನು ತಲುಪಲು ಕಷ್ಟದಿಂದ ಪ್ರಯತ್ನಿಸುತ್ತಿದ್ದೇವೆ, ಆದರೆ ಭಗವಂತನ ನಿವಾಸವನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಪಡಲೇಬೇಕಾಗಿಲ್ಲ. ಈ ನಿವಾಸವನ್ನು ಗೋಲೋಕ ಎಂದು ಕರೆಯುತ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಇದರ ಸುಂದರ ವರ್ಣನೆ ಇದೆ.
ಗೋಲೋಕ ಏವ ನಿವಸತಿ ಅಖಿಲ ಆತ್ಮಭೂತಃ. ಭಗವಂತನು ನಿರಂತರವಾಗಿ ತನ್ನ ನಿವಾಸವಾದ ಗೋಲೋಕದಲ್ಲಿ ವಾಸಿಸುತ್ತಾನೆ. ಆದರೂ ಈ ಪ್ರಪಂಚದಿಂದ ಅವನ ಬಳಿಗೆ ಹೋಗಲು ಸಾಧ್ಯವಿದೆ. ಇದಕ್ಕಾಗಿ ತನ್ನ ನಿಜ ರೂಪವಾದ ಸಚ್ಚಿದಾನಂದ ವಿಗ್ರಹವನ್ನು ತೋರಿಸಲು ಇಳಿದು ಬರುತ್ತಾನೆ. ಈ ರೂಪವನ್ನು ತೋರಿದಾಗ ಅವನು ಹೇಗೆ ಕಾಣಿಸುತ್ತಾನೆ ಎಂದು ನಾವು ಕಲ್ಪಿಸಿಕೊಳ್ಳುವ ಅಗತ್ಯವೇ ಇಲ್ಲ. ಅಂತಹ ಕಲ್ಪನೆಯ ಊಹೆಗಳಿಗೆ ಪ್ರೋತ್ಸಾಹ ಕೊಡದಿರಲು ಭಗವಂತನು ಇಳಿದು ಬರುತ್ತಾನೆ ಮತ್ತು ತಾನು ಇರುವಂತೆ ಶ್ಯಾಮಸುಂದರನಾಗಿ ತೋರಿಸಿಕೊಳ್ಳುತ್ತಾನೆ. ಆದರೆ ದುರದೃಷ್ಟದಿಂದ ಆತನು ನಮ್ಮಲ್ಲಿ ಒಬ್ಬನಾಗಿ ಮಾನವನಂತೆ ಲೀಲೆಗಳನ್ನು ಮೆರೆಯುವುದರಿಂದ ಸಾಕಷ್ಟು ಬುದ್ಧಿ ಇಲ್ಲದವರು ಅವನನ್ನು ಹಾಸ್ಯ ಮಾಡುತ್ತಾರೆ. ಆದರೆ ಈ ಕಾರಣಕ್ಕಾಗಿ ನಾವು ಅವನು ನಮ್ಮಲ್ಲಿ ಒಬ್ಬನು ಎಂದು ಭಾವಿಸಬಾರದು. ಅವನು ಸರ್ವಶಕ್ತನಾದದ್ದರಿಂದಲೇ ನಮ್ಮ ಮುಂದೆ ತನ್ನ ನಿಜವಾದ ರೂಪವನ್ನು ಮೆರೆದು ತನ್ನ ಲೀಲೆಗಳನ್ನು ತೋರುತ್ತಾನೆ. ಇವು ಅವನ ನಿವಾಸದಲ್ಲಿನ ಲೀಲೆಗಳ ಪ್ರತಿರೂಪಗಳಾಗಿರುತ್ತವೆ. ಸೊ ಇಲ್ಲಿ ಭಗವಂತನ ಲೋಕದ ಬಗ್ಗೆ ಬ್ರಹ್ಮ ಸಂಹಿತೆ ಉಲ್ಲೇಖ ಮಾಡಿ ಹೇಳಲಾಗಿದೆ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರೋದು ಗೋಲೋಕ ಏವ ನಿವಸತಿ ಅಖಿಲ ಆತ್ಮಭೂತಃ. ಸೊ ಎಲ್ಲ ಜೀವಿಗಳ ಹೃದಯಗಳಲ್ಲಿ ವಾಸವಾಗಿರುವಂಥ ಭಗವಂತನು ಸದಾಕಾಲ ಗೋಲೋಕದಲ್ಲಿ ನಿವಾಸವಾಗಿರುತ್ತಾನೆ. ಗೋಲೋಕ ಏವ ನಿವಸತಿ ಅಖಿಲ ಆತ್ಮಭೂತಃ. ಸೊ ಅಖಿಲ ಆತ್ಮ, ಎಲ್ಲ ಜೀವಿಗಳ ಹೃದಯದಲ್ಲಿ ವಾಸಿಸಿರುವಂಥ ಪರಮಾತ್ಮನ ರೂಪದಲ್ಲಿ ಇರುವಂಥ ಭಗವಂತನು, ಅವನು ಸ್ವಯಂ ಧಾಮ ಯಾವುದು, ಅವನು ಎಲ್ಲಿ ನಿವಾಸ ಮಾಡ್ತಾನೆ, ಅದು ಗೋಲೋಕ ಅಂತೇಳಿ. ಸೊ ಅದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿರೋದು ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ. ನನ್ನ ಧಾಮದಲ್ಲಿ ಸೂರ್ಯನ, ಚಂದ್ರನ ಅಥವಾ ಯಾವುದೇ ತರಹದ ಅಗ್ನಿಯ ಮತ್ತು ವಿದ್ಯುತ್ ಶಕ್ತಿಯ ಆ ಧಾಮವನ್ನು ಬೆಳಗಿಸ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಬೇರೆ ಶಾಸ್ತ್ರಗಳಲ್ಲಿ ಅದರದ್ದು ಇನ್ನೂ ಡೀಟೇಲ್ ಆಗಿ ವರ್ಣನೆ ಇದೆ, ವಿಶೇಷವಾಗಿ ಬ್ರಹ್ಮ ಸಂಹಿತೆಯಲ್ಲಿ. ಸೊ ಅಲ್ಲಿಂದ ಈ ಶಾಸ್ತ್ರಗಳಿರೋದ್ರಿಂದ ನಮಗೆ ಭಗವಂತನ ಧಾಮ ಯಾವುದು, ಅದು ಹೇಗೆ ಇದೆ, ಅದ್ರ ಬಗ್ಗೆ ನಮಗೆ ಸ್ಪೆಕ್ಯುಲೇಷನ್ ಅಥವಾ ಇಮ್ಯಾಜಿನೇಷನ್, ನಮ್ದು ಊಹೆ ಮಾಡುವ ಅವಶ್ಯಕತೆನೇ ಇಲ್ಲ. ಅದ್ರದ್ದು ಕ್ಲಿಯರ್ ಡಿಸ್ಕ್ರಿಪ್ಷನ್ ಇದೆ. ಅದು ಎಲ್ಲಿದೆ, ಅದು ಯಾವ ಥರ ಇದೆ, ಅಲ್ಲಿ ಹೇಗೆ ಹೋಗ್ಬೋದು, ಎಲ್ಲ ಆಲ್ರೆಡಿ ಇನ್ಫಾರ್ಮೇಷನ್ ಇದೆ. ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡುವಂಥದ್ದು ಅಥವಾ ಕಲ್ಪನೆ ಮಾಡುವಂಥದ್ದು ಅಥವಾ ಊಹೆಗಳನ್ನು ಮಾಡುವಂಥ ಅವಕಾಶನೇ ಇಲ್ಲ. ಎಲ್ಲ ಇನ್ಫಾರ್ಮೇಷನ್ ನಮಗೆ ತುಂಬ ಕ್ಲಿಯರ್ ಆಗಿ ಅವೈಲೇಬಲ್ ಇದೆ. ಅದೇ ಥರ ಭಗವಂತನ ರೂಪ ಯಾವ ಥರ ಇದೆ ಅಂತ ಹೇಳಿ ಕೂಡ ಭಗವಂತ ಸ್ವಯಂ ಈ ಭೌತಿಕ ಸಂಸಾರಕ್ಕೆ ಅವತಾರ ತೆಗೆದುಕೊಂಡು ತನ್ನ ರೂಪವನ್ನು ತೋರಿಸ್ತಾನೆ. ಸೊ ಅದರಿಂದಾಗಿ ನಮಗೆ ಭಗವಂತನ ಹೇಗೆ ಕಾಣ್ತಾನೆ ಅದನ್ನು ಕೂಡ ನಾವು ಊಹೆ ಮಾಡಲಿಕ್ಕೆ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಎಲ್ಲದರ ವರ್ಣನೆ ಇದೆ. ಎಷ್ಟೋ ದೇವಸ್ಥಾನಗಳಿವೆ, ಅಲ್ಲಿ ಕೃಷ್ಣನ ರೂಪದ ವರ್ಣನೆ, ಕೃಷ್ಣನ ಹೇಗೆ ಯಾಕಂದರೆ ಇದು ಬ್ರಹ್ಮ ಸಂಹಿತ ಇದೆಯಲ್ಲ, ಇದನ್ನು ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳಿರೋದು ಬ್ರಹ್ಮ ಸಂಹಿತ ಅಂಥೇಳಿ. ಅಂದರೆ ಎಷ್ಟೋ ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಬ್ರಹ್ಮ ಹೇಳಿರೋದು ಕೃಷ್ಣನ ವರ್ಣನೆ ಇದೆ. ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಈ ಥರ ಎಲ್ಲ ಅದರಲ್ಲಿ ವರ್ಣನೆ ಬರುತ್ತೆ. ವೇಣುಂ ಕೊಂಡ್ವಂತಂ ಅರವಿಂದ ದಲಾಯತಾಕ್ಷಂ, ಅಂದರೆ ಭಗವಂತ ಹೇಗೆ ಕೊಳಲನ್ನು ಬಾರಿಸ್ತಾ ಇದ್ದಾನೆ, ಅವನ ಕಣ್ಣುಗಳು ಅರವಿಂದ ದಲ ಅಂದರೆ ಒಂದು ಕಮಲದ ಹೂವಿನ ಒಂದು ಪತ್ರ ಇರುತ್ತಲ್ಲ, ಆ ಥರ ಕೃಷ್ಣನ ಕಣ್ಣುಗಳಿದೆ ಅಂತೇಳಿ ಈ ಥರ ಕೃಷ್ಣನ ರೂಪದ ವರ್ಣನೆ ಇದೆ, ಆ ಕೃಷ್ಣನ ಚಟುವಟಿಕೆಗಳ ವರ್ಣನೆ ಇದೆ. ಇದು ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಬ್ರಹ್ಮ ಇದನ್ನು ತಮ್ಮ ಧ್ಯಾನದ ಮುಖಾಂತರ ಸಾಕ್ಷಾತ್ಕಾರ ಮಾಡಿಕೊಂಡು ವರ್ಣನೆ ಮಾಡಿರುವುದು. ಅದಾದ್ಮೇಲೆ ಕೇವಲ 5,000 ವರ್ಷಗಳ ಹಿಂದೆ ಕೃಷ್ಣ ಸ್ವಯಂ ಅವತಾರ ತೆಗೆದುಕೊಂಡಾಗ ಅದೇ ರೂಪದಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಏನು ವರ್ಣನೆ ಮಾಡಿದೆ ಅದೇ ವರ್ಣನೆ ನಿಮಗೆ ಶ್ರೀಮದ್ ಭಾಗವತಂದಲ್ಲಿ ಬರುತ್ತೆ. ಕೃಷ್ಣನ ರೂಪ ಹೇಗಿತ್ತು, ಕೃಷ್ಣನ ಚಟುವಟಿಕೆಗಳೇನಿದ್ದು, ಕೃಷ್ಣನ ಲೀಲೆಗಳೇನಿದ್ದು ಅಂತೇಳಿ. ಬ್ರಹ್ಮ ಏನು ಸೃಷ್ಟಿಯ ಆದಿಯಲ್ಲಿ ನೋಡಿದ್ನೋ ಅದೇ ಸೇಮ್ ವರ್ಣನೆ ಕೃಷ್ಣ ಅವತಾರ ತೆಗೆದುಕೊಂಡಾಗ ಅದೇ ರೂಪ, ಅದೇ ಲೀಲೆಗಳು. ಸೊ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಸೊ ಬೇರೆ ವೈದಿಕ ಶಾಸ್ತ್ರಗಳನ್ನು ಬಿಟ್ಟು ಬೇರೆ ಏನು ಧರ್ಮಗಳಲ್ಲಿದೆ ಅಲ್ಲಿ ಭಗವಂತನ ರೂಪದ ವರ್ಣನೆ ಇಲ್ಲ, ಭಗವಂತನ ಸ್ಥಾನದ ವರ್ಣನೆ ಇಲ್ಲ. ಅದಕ್ಕೆ ಅವರಿಗೆ ಭಗವಂತ ಅಂದರೆ ಯಾರು ಅಂಥೇಳಿ ಅಷ್ಟು ಇನ್ಫಾರ್ಮೇಷನ್ ಅವೈಲೇಬಲ್ ಇಲ್ಲ.
ಅದಕ್ಕೆ ಅವರು ಕೆಲವೊಂದ್ಸಲ ಭಗವಂತನಿಗೆ ಆಕಾರ ಇಲ್ಲ, ರೂಪ ಇಲ್ಲ, ನಿರಾಕಾರವಾಗಿದ್ದಾರೆ ಅಂತೇಳಿ ಎಲ್ಲ ಹೇಳ್ತಾರೆ ಬೇರೆ ಧರ್ಮಗಳಲ್ಲಿ. ಕೇವಲ ಒಂದು ಹೆಸರಷ್ಟೇ ಇರುತ್ತಲ್ಲಿ. ಕ್ರಿಶ್ಚಿಯಾನಿಟಿಯಲ್ಲಿ ಗಾಡ್ ಅಂತೇಳಿ ಕರೀತಾರೆ, ಮುಸ್ಲಿಮರು ಅಲ್ಲಾಹ್ ಅಂತೇಳಿ ಕರೀತಾರೆ. ಕೇವಲ ಒಂದೇ ಹೆಸರು. ಅದು ಕೂಡ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇಲ್ಲ, ಎಲ್ಲಿರೋದು, ಹೇಗೆ ಕಾಣ್ತಾರೆ. ಅದಕ್ಕೆ ಕೆಲವೊಂದ್ಸಲ ಕ್ರಿಶ್ಚಿಯನ್ನಲ್ಲೆಲ್ಲ ಏನು ತೋರಿಸ್ತಾರೆ, ಗಾಡ್ ಅಂತಂದರೆ ತುಂಬ ವಯಸ್ಸಾಗಿರೋರು ಇರಬೇಕು. ಎಷ್ಟು, ಯಾಕಂದರೆ ಇಷ್ಟು ವರ್ಷಗಳಿಂದ ಸೃಷ್ಟಿ ನಡೀತಾ ಇದೆ, ಅವ್ರಿಗೇನೋ ವಯಸ್ಸಾಗಿರಬೇಕು, ಅವ್ರಿಗೆಲ್ಲ ಫುಲ್ ಬಿಳಿ ಗಡ್ಡ, ಬಿಳಿ ಕೂದಲು ಆ ಥರ ತೋರಿಸ್ತಾರೆ ಕೆಲವೊಂದ್ಸಲ. ಆಮೇಲೆ ಇಸ್ಲಾಂ ಧರ್ಮದಲ್ಲಂತೂ ಅವ್ರಿಗೆ ರೂಪದ ಏನೂ ಕಲ್ಪನೆ ಇಲ್ಲ. ಆದರೆ ನಮ್ಮ ವೈದಿಕ ಗ್ರಂಥಗಳಲ್ಲಿ, ಸನಾತನ ಧರ್ಮದ ಶಾಸ್ತ್ರಗಳಲ್ಲಿ ಭಗವಂತ ಹೇಗೆ ಕಾಣ್ತಾನೆ, ಅವನ ಚಟುವಟಿಕೆಗಳಿದೆ, ಮತ್ತು ಹೇಗೆ ಭಗವಂತ ಸೈಮಲ್ಟೇನಿಯಸ್ ಆಗಲಿ, ಅಂದರೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕೂಡ ಇರ್ತಾನೆ. ಅದು ಭಗವಂತನ ಶಕ್ತಿ. ನಮ್ಗೆ ಮನುಷ್ಯರಿಗೆ ಆ ಥರ ಇರ್ಲಿಕ್ಕಾಗಲ್ಲ, ನಮ್ಮದು ಲಿಮಿಟೆಡ್ ಕೆಪಾಸಿಟಿ. ಆದರೆ ಭಗವಂತನ ಕೆಪಾಸಿಟಿ ಅನ್ಲಿಮಿಟೆಡ್ ಇರೋದ್ರಿಂದ ಭಗವಂತ ಒಂದೇ ಸಮಯದಲ್ಲಿ ಅನಂತ ರೂಪದಲ್ಲಿ ಇರ್ಬೋದು. ಅದು ಜೀವತತ್ವ ಮತ್ತು ವಿಷ್ಣು ತತ್ವಕ್ಕೆ ಇರುವಂಥ ವ್ಯತ್ಯಾಸ. ಆಮೇಲೆ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಪ್ರಕಾರದ ಸಂಬಂಧದಲ್ಲಿ ತನ್ನ ಭಕ್ತರೊಡನೆ ಕೃಷ್ಣ ಬೇರೆ ಬೇರೆ ಲೀಲೆಗಳನ್ನು ಮಾಡ್ತಾ ಆ ರಸದ ಆಸ್ವಾದನೆಯನ್ನು ಮಾಡ್ತಿರ್ತಾನೆ. ಅದೇ ಥರ ಜೀವಿಗಳಿಗೂ ಕೂಡ ಆ ರಸದ ಆಸ್ವಾದನೆಯನ್ನು ಕೊಡ್ತಿರ್ತಾನೆ, ರಾಮನ ರೂಪದಲ್ಲಿ ಅಥವಾ ವಿಷ್ಣು ರೂಪದಲ್ಲಿ ಅಥವಾ ಬೇರೆ ಬೇರೆ ಅವತಾರಗಳ ರೂಪದಲ್ಲಿ. ಕೃಷ್ಣನ ರೂಪದಲ್ಲೇ 3 ರೂಪಗಳಿದೆ ಕೃಷ್ಣನಿಗೆ. ಒಂದು ವೃಂದಾವನದ ಕೃಷ್ಣ, ಮತ್ತೊಂದು ದ್ವಾರಕಾ ಕೃಷ್ಣ, ಮತ್ತೊಂದು ಮಥುರೆಯಲ್ಲಿ ಇರುವಂಥ ಕೃಷ್ಣ. ಸೊ ಅಲ್ಲಿ 3 ಕಡೆನೂ ಕೂಡ ಕೃಷ್ಣ ಬೇರೆ ಬೇರೆ ಭಕ್ತರೊಂದಿಗೆ ಬೇರೆ ಬೇರೆ ಪ್ರಕಾರದ ಸಂಬಂಧದಲ್ಲಿ ಬೇರೆ ಬೇರೆ ಲೀಲೆಗಳನ್ನು ಮಾಡ್ತಾ ಇರ್ತಾನೆ. ಸೊ ಇದು ಭಗವಂತನ ಒಂದು ಸಾಮರ್ಥ್ಯ. ನಮಗೆ ಮನುಷ್ಯರಿಗೆ ಈ ಥರ ಇರ್ಲಿಕ್ಕಾಗಲ್ಲ, ಈ ಥರ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಅವನನ್ನು ಭಗವಂತ ಅಂತೇಳಿ ಕರೆಯೋದು. ಇಡೀ ಸೃಷ್ಟಿಯನ್ನು ಮಾಡಿರುವಂಥ ವ್ಯಕ್ತಿ ಎಷ್ಟು ಶಕ್ತಿಶಾಲಿ ಇರಬೇಕು. ಸೊ ಅವನು ತನ್ನನ್ನು ಅಷ್ಟು ವಿಸ್ತಾರ ಮಾಡಿಕೊಂಡು ಒಂದೇ ಸಮಯದಲ್ಲಿ ಅಷ್ಟು ಸ್ಥಾನಗಳಲ್ಲಿ, ಬೇರೆ ಬೇರೆ ಸ್ಥಾನಗಳಲ್ಲಿ, ಯಾಕಂದರೆ ಪರಮಾತ್ಮನೇ ನೋಡಿ, ಎಲ್ಲ ಆತ್ಮದ ಜೊತೆ ಒಬ್ಬೊಬ್ಬ ಪರಮಾತ್ಮ ಇದ್ದಾನೆ. ಅಂದರೆ ಎಷ್ಟು ವಿಸ್ತಾರಗೊಂಡಿರೋದು ಕೃಷ್ಣ, ಎಷ್ಟು ತನ್ನನ್ನು ವಿಸ್ತಾರ ಮಾಡ್ಕೊಂಡಿರೋದು. ಅದಲ್ಲದೆ ಈ ಪ್ರತಿಯೊಂದು ಕಣದಲ್ಲಿಯೂ ಪರಮಾತ್ಮ ಇದೆ. ಸೊ ಕೃಷ್ಣನಿಗೆ ಆ ಸಾಮರ್ಥ್ಯ ಇದೆ, ನಮ್ಮಲ್ಲಿ ಅಷ್ಟು ಕೆಪಾಸಿಟಿ ಇಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ಮತ್ತು ಭಗವಂತನಲ್ಲಿ ವ್ಯತ್ಯಾಸ ಇರೋದು. ಏಕೋಯೋ ಬಹುನಾಂ ವಿದಧಾತಿ ಕಾಮ. ಸೊ ನಾವು ಕೂಡ ನಿತ್ಯ, ಅವರು ಕೂಡ ನಿತ್ಯ, ಆದರೆ ನಮ್ಮ ಎಲ್ಲರನ್ನು ಮೇಂಟೈನ್ ಮಾಡ್ತಾ ಇರೋದು ಭಗವಂತ. ಸೊ ತನ್ನ ನಿಜ ರೂಪವನ್ನು ಮೆರೆದು ತನ್ನ ಲೀಲೆಗಳನ್ನು ತೋರಿಸುತ್ತಾನೆ. ಸರ್ವಶಕ್ತನಾದುದರಿಂದಲೇ ನಮ್ಮ ಮುಂದೆ ತನ್ನ ನಿಜವಾದ ರೂಪವನ್ನು ಮೆರೆದು ತನ್ನ ಲೀಲೆಗಳನ್ನು ತೋರುತ್ತಾನೆ. ಇವು ಅವನ ನಿವಾಸದಲ್ಲಿನ ಲೀಲೆಗಳ ಪ್ರತಿರೂಪಗಳಾಗಿರುತ್ತವೆ. ಮತ್ತು ಕೃಷ್ಣ ಇಲ್ಲಿ ತೋರಿಸುವಂಥ ಎಲ್ಲ ಲೀಲೆಗಳು ಕೃಷ್ಣನ ನಿಜಧಾಮದಲ್ಲಿ, ಗೋಲೋಕದಲ್ಲಿ ಏನು ಲೀಲೆಗಳು ನಡೀತಾ ಇರುತ್ತೆ ಅದರದ ಒಂದು ಪ್ರತಿರೂಪವನ್ನು ಕೃಷ್ಣ ಇಲ್ಲಿ ತೋರಿಸ್ತಾರೆ, ವೃಂದಾವನದಲ್ಲಿ ವಿಶೇಷವಾಗಿ. ಸೊ ಅದನ್ನು ನೋಡಿ ನಾವು ಕೂಡ ಆಕರ್ಷಿತರಾಗಿ ನಾವು ಅಲ್ಲಿ ಹೋಗುವಂಥ ಒಂದು ನಮ್ಮಲ್ಲಿ ಬಯಕೆ ಹುಟ್ಟಿ ಅದಕ್ಕೆ ಏನು ನಾವು ಸಾಧನೆಯನ್ನು ಮಾಡಬೇಕು ಅದನ್ನು ನಾವು ಮಾಡೋ ಮುಖಾಂತರ ನಾವು ಕೂಡ ಭಗವಂತನ ಧಾಮಕ್ಕೆ ಹೋಗ್ಬೋದು. ಅದೇ ಕಾರಣಕ್ಕೆ ಭಗವದ್ಗೀತೆಯನ್ನು ಹೇಳಿರೋದು. ಭಗವದ್ಗೀತೆಯಲ್ಲಿ ಎಷ್ಟೋ ಕಡೆ ನಮಗೆ ಕೃಷ್ಣ ಕರೀತಾ ಇರೋದು, ನೀವು ನನ್ನ ಧಾಮಕ್ಕೆ ಬನ್ನಿ ಅಂತೇಳಿ. ನಾವು ಮುಂದೆ ಹೋದಾಗೆಲ್ಲ ಅದನ್ನ ನೋಡ್ತೇವೆ, ಅಥವಾ ಈ ಪ್ರಸ್ತಾವನೆಯಲ್ಲೂ ಕೂಡ ಅದ್ರ ಬಗ್ಗೆ ಮುಂದೆ ನಾವು ನೋಡುವ. ಆಧ್ಯಾತ್ಮಿಕ ಗಗನದ ಪ್ರಜ್ವಲಿಸುವ ಕಿರಣಗಳಲ್ಲಿ ಅಸಂಖ್ಯಾತ ಗ್ರಹಗಳು ತೇಲುತ್ತಿರುತ್ತವೆ. ಬ್ರಹ್ಮಜ್ಯೋತಿಯು ಪರಮ ನಿವಾಸವಾದ ಕೃಷ್ಣ ಲೋಕದಿಂದ ಹೊರಸೂಸುತ್ತದೆ. ಜಡ ವಸ್ತುವಿನಿಂದ ಮಾಡಲ್ಪಟ್ಟಿರುವ ಆನಂದ ಮತ್ತು ಚಿನ್ಮಯ ಗ್ರಹಗಳ ಈ ಕಿರಣಗಳಲ್ಲಿ ಸೇರುತ್ತವೆ. ಭಗವಂತನು ತನ್ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವ ನ ನಿವರ್ತಂತೆ ತತ್ಧಾಮ ಪರಮಂ ಮಮ ಎಂದು ಹೇಳುತ್ತಾನೆ. ಆ ಆಧ್ಯಾತ್ಮಿಕ ಗಗನವನ್ನು ಸೇರಬಲ್ಲ ಯಾರೂ ಮತ್ತೆ ಐಹಿಕ ಆಕಾಶಕ್ಕೆ ಇಳಿದು ಬರಬೇಕಾಗಿಲ್ಲ. ಚಂದ್ರನ ಮಾತಿರಲಿ, ನಾವು ಐಹಿಕ ಆಕಾಶದಲ್ಲಿ ಅತ್ಯುನ್ನತ ಗ್ರಹವಾದ ಬ್ರಹ್ಮಲೋಕವನ್ನೇ ತಲುಪಿದರೂ ಹುಟ್ಟು ಸಾವು, ರೋಗ ಮುಪ್ಪು, ಬದುಕಿನ ಇದೇ ಸ್ಥಿತಿಗಳನ್ನು ಕಾಣುತ್ತೇವೆ. ಐಹಿಕ ಅಸ್ತಿತ್ವದ ಈ 4 ತತ್ವಗಳಿಂದ ಐಹಿಕ ವಿಶ್ವದ ಯಾವ ಗ್ರಹವೂ ಹೊರತಾಗಿಲ್ಲ. ಸೊ ಈ ಭೌತಿಕ ಸಂಸಾರದಲ್ಲಿ ಯಾವುದೇ ಗ್ರಹಗಳಿಗೆ ನಾವು ಹೋದ್ರೂ ಕೂಡ ಅಲ್ಲಿ ಈ 4 ಏನು ಸ್ಥಿತಿಗಳಿದೆ, ಹುಟ್ಟು ಸಾವು, ರೋಗ ಮತ್ತು ವಯಸ್ಸಾಗೋದು, ಇದು ಯಾವುದೇ ಗ್ರಹಕ್ಕೆ ಹೋದ್ರೂ ಕೂಡ ಅದರಿಂದ ನಮಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ
ತುಂಬಾ ಇದು ಮಾಡ್ತಿರ್ತಾರೆ, ಮಂಗಳ ಗ್ರಹಕ್ಕೆ ಹೋಗ್ಬೇಕು, ಮಂಗಳ ಗ್ರಹದಲ್ಲಿ ನಾವು ಹೋಗ್ಬೋದು ಅಂತೇಳಿ ಏನೇನೋ ರಿಸರ್ಚ್ ಮಾಡ್ತಿರ್ತಾರೆ. ಸೊ ನಾವು ಮಂಗಳ ಗ್ರಹಕ್ಕೆ ಹೋದ್ರೂ ಕೂಡ ಅಲ್ಲೂ ಸಾಯ್ಲೇಬೇಕು, ಭೂಮಿಯಲ್ಲಿದ್ರು ಅಲ್ಲೂ ಸ್ವಲ್ಪ ದಿವಸ ಆದ್ಮೇಲೆ ಅಲ್ಲೂ ಸಾಯ್ಲೇಬೇಕು. ಆದರೆ ಸಾವಿರೋದು ಕೇವಲ ಶರೀರಕ್ಕೆ, ಆತ್ಮ ಶಾಶ್ವತವಾಗಿದೆ. ಸೊ ಆತ್ಮಕ್ಕೆ ಶಾಶ್ವತವಾದಂಥ ಒಂದು ಶರೀರ ಸಿಗೋದು ಕೇವಲ ಆಧ್ಯಾತ್ಮಿಕ ಲೋಕದಲ್ಲಿ ಮಾತ್ರ ಸಾಧ್ಯ. ನಾವು ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಿ ಬೇರೆ ಗ್ರಹಗಳಿಗೆ, ಒಳ್ಳೆ ಗ್ರಹಗಳಿಗೆ ಹೋಗಬಹುದು, ಅಥವಾ ಏನೋ ಒಂದು ಏನಿದು ಸ್ಯಾಟಲೈಟ್ಸು ಅಥವಾ ಇದ್ರ ಮುಖಾಂತರ ಕೂಡ ನಾವು ಹೋದ್ರು, ಬೇರೆ ಗ್ರಹಕ್ಕೆ ಹೋದ್ರೂ ಕೂಡ ಮತ್ತೆ ಅಲ್ಲಿ ಅದೇ ರಿಪೀಟ್ ಆಗುತ್ತೆ, ಅಲ್ಲೇ ಜನ್ಮ ಮೃತ್ಯು ಜರ ವ್ಯಾಧಿನೇ ಇರೋದು. ಮೇನ್ ಪ್ರಾಬ್ಲಮ್ ಇದು ಭೌತಿಕ ಶರೀರ, ಗ್ರಹ ಪ್ರಾಬ್ಲಮ್ ಅಲ್ಲ, ಈ ಭೂಮಿ ಪ್ರಾಬ್ಲಮ್ ಅಲ್ಲ. ನಮ್ಗೆ ಸಿಕ್ಕಿರೋದು ಭೌತಿಕ ಶರೀರ, ಅದು ಪ್ರಾಬ್ಲಮ್. ಸೊ ಎಲ್ಲಿವರೆಗೆ ಈ ಭೌತಿಕ ಶರೀರ ಅಲ್ಲದೆ ನಮಗೆ ಆಧ್ಯಾತ್ಮಿಕ ಶರೀರ ಸಿಗುವುದಿಲ್ವೋ ಅಲ್ಲಿವರೆಗೆ ನೀವು ಯಾವುದೇ ಗ್ರಹಕ್ಕೆ ಹೋಗಿ, ಅಲ್ಲಿ ಅದೇ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಜೀವಿಗಳು ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಸಾಗುತ್ತಿರುತ್ತಾರೆ, ಆದರೆ ಯಾಂತ್ರಿಕ ಏರ್ಪಾಟಿನಿಂದ ಇಷ್ಟ ಬಂದ ಗ್ರಹಕ್ಕೆ ನಾವು ಹೋಗಬಹುದು ಎಂದೇನೂ ಅಲ್ಲ. ನಾವು ಬೇರೆ ಗ್ರಹಗಳಿಗೆ ಹೋಗಲು ಅಪೇಕ್ಷಿಸಿದರೆ ಅದಕ್ಕೊಂದು ಕ್ರಮವಿದೆ. ಇದನ್ನು ಹೀಗೆ ಹೇಳಿದೆ: ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವೃತಾಃ. ಇದು ಭಗವದ್ಗೀತೆಯಲ್ಲಿ ಮುಂದೆ ಮತ್ತೊಂದು ಕಡೆ ಬರುತ್ತೆ. ಭೂತಾನಿ ಯಾಂತಿ ಭೂತೇಜ ಯಾಂತಿ ಮದ್ಯಾಜಿನೋಪಿ ಮಾಂ. ಕೃಷ್ಣ ಹೇಗೆ ಬೇರೆ ಗ್ರಹಗಳಲ್ಲಿ ಹೋಗ್ಲಿಕ್ಕೆ ಫಾರ್ಮುಲಾ ಕೊಡ್ತಾ ಇದ್ದಾರೆ. ಯಾರು ದೇವತೆಗಳನ್ನು ಪೂಜಿಸ್ತಾರೋ ಅವರು ಅವರ ಗ್ರಹಕ್ಕೆ ಹೋಗುತ್ತಾರೆ. ಯಾಂತಿ ದೇವವ್ರತ ದೇವಾನ್, ಯಾರು ದೇವತೆಗಳ ವ್ರತಗಳನ್ನು ಮಾಡ್ತಾರೆ ಅವರು ಅವರ ಲೋಕಕ್ಕೆ ಹೋಗ್ತಾರೆ. ಪಿತೃನ್ ಯಾಂತಿ ಪಿತೃವೃತಾಃ. ಸೊ ಪಿತೃಗಳ ಲೋಕಕ್ಕೆ, ಅವರ ವ್ರತಗಳನ್ನು ಮಾಡುವವರು, ಅವರ ಪೂಜೆಗಳನ್ನು ಮಾಡುವವರು ಪಿತೃಲೋಕಕ್ಕೆ ಹೋಗ್ತಾರೆ. ನಾವು ಅಂತರ್ಗ್ರಹ ಪ್ರಯಾಣ ಮಾಡಲು ಯಾವುದೇ ಯಂತ್ರಗಳ ವ್ಯವಸ್ಥೆ ಅಗತ್ಯವಿಲ್ಲ. ಸೊ ಅಲ್ಲಿ ಹೋಗ್ಬೇಕಂದ್ರೆ ನಮಗೆ ಯಾವುದೇ ತರ ಒಂದು ಸ್ಟಾರ್ ಶಿಪ್ ಆಗಲಿ, ಈ ತರ ಯಾವುದೇ ಒಂದು ಯಾಂತ್ರಿಕ ವ್ಯವಸ್ಥೆ ಅವಶ್ಯಕತೆ ಇಲ್ಲ. ಗೀತೆ ಉಪದೇಶಿಸುತ್ತದೆ: ಯಾಂತಿ ದೇವವ್ರತ ದೇವಾನ್. ಸೂರ್ಯ, ಚಂದ್ರ ಮತ್ತು ಉನ್ನತ ಗ್ರಹಗಳಿಗೆ ಸ್ವರ್ಗಲೋಕವೆಂದು ಹೆಸರು. ಗ್ರಹಗಳಲ್ಲಿ 3 ಹಂತಗಳುಂಟು: ಊರ್ಧ್ವ, ಮಧ್ಯ ಮತ್ತು ಅಧೋಲೋಕಗಳು. ಭೂಮಿಯು ಮಧ್ಯ ವ್ಯವಸ್ಥೆಗೆ ಸೇರಿದೆ. ದೇವಲೋಕಕ್ಕೆ ಪ್ರಯಾಣ ಮಾಡುವುದು ಹೇಗೆಂಬುದನ್ನು ಭಗವದ್ಗೀತೆ ಒಂದು ಸರಳವಾದ ಸೂತ್ರದಿಂದ ತಿಳಿಸಿಕೊಡುತ್ತದೆ: ಯಾಂತಿ ದೇವವ್ರತ ದೇವಾನ್. ಆ ಗ್ರಹದ ಅಭಿಮಾನಿ ದೇವತೆಯನ್ನು ಪೂಜಿಸಿದರೆ ಸಾಕು. ಈ ರೀತಿಯಲ್ಲಿ ಸೂರ್ಯ, ಚಂದ್ರ ಅಥವಾ ಬೇರಾವುದೋ ಊರ್ಧ್ವ ಲೋಕಕ್ಕೆ ಹೋಗಬಹುದು. ಆದರೆ ಈ ಐಹಿಕ ಜಗತ್ತಿನಲ್ಲಿ ಯಾವುದೇ ಗ್ರಹಕ್ಕೆ ಹೋಗಬೇಕೆಂದು ಭಗವದ್ಗೀತೆಯು ನಮಗೆ ಉಪದೇಶ ಮಾಡುವುದಿಲ್ಲ. ಸೊ ಅಲ್ಲಿ ಹೋಗುವಂತ ಈ ವಿಧಾನ ಇದ್ರೂ ಕೂಡ ಭಗವದ್ಗೀತೆ ಹೇಳೋದು ಏನು? ಕೃಷ್ಣ ಹೇಳೋದು ನೀವು ನನ್ನ ಲೋಕಕ್ಕೆ ಬನ್ನಿ ಅಂತೇಳಿ. ಯಾವುದೇ ನೀವು ಬೇರೆ ಲೋಕಕ್ಕೆ ಹೋದ್ರೂ ಕೂಡ ಅಲ್ಲಿ ಮತ್ತೆ ಜನ್ಮ ಮೃತ್ಯು ಅದು ತಪ್ಪುವುದಿಲ್ಲ. ಅದಕ್ಕೆ ನನ್ನ ಲೋಕಕ್ಕೆ ಬಂದರೆ ಈ ಹುಟ್ಟು ಸಾವಿನಿಂದ ನೀವು ಪಾರಾಗಬಹುದು ಅಂತೇಳಿ. ಏಕೆಂದರೆ ಯಾವುದಾದರೂ ಯಾಂತ್ರಿಕ ಸಾಧನದಿಂದ 40,000 ವರ್ಷ ಪ್ರಯಾಣ ಮಾಡಿ ಅಷ್ಟು ದೀರ್ಘಕಾಲ ಯಾರು ಬದುಕಿರುತ್ತಾರೆ? ಅತ್ಯುನ್ನತ ಗ್ರಹವಾದ ಬ್ರಹ್ಮಲೋಕಕ್ಕೆ ಹೋದರೂ ಐಹಿಕ ಕ್ಲೇಶಗಳಾದ ಹುಟ್ಟು, ಸಾವು, ರೋಗ ಮತ್ತು ಮುಪ್ಪುಗಳನ್ನು ಅಲ್ಲಿ ಕಾಣುತ್ತೇವೆ. ಆದರೆ ಪರಮಲೋಕವಾದ ಕೃಷ್ಣಲೋಕವಾಗಲಿ ಆಧ್ಯಾತ್ಮಿಕ ಗಗನದಲ್ಲಿರುವ ಬೇರಾವುದೇ ಗ್ರಹಗಳನ್ನಾಗಲಿ ತಲುಪಲು ಬಯಸುವ ಮನುಷ್ಯನು ಅಲ್ಲಿ ಈ ಐಹಿಕ ಕ್ಲೇಶಗಳನ್ನು ಕಾಣುವುದಿಲ್ಲ. ಆಧ್ಯಾತ್ಮಿಕ ಗಗನದಲ್ಲಿ ಇರುವ ಗ್ರಹಗಳಲ್ಲಿ ಗೋಲೋಕ ವೃಂದಾವನ ಎನ್ನುವ ಪರಮ ಗ್ರಹವಿದೆ. ಇದು ಮೂಲ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಆವಾಸದಲ್ಲಿ ಮೂಲ ಗ್ರಹ. ಈ ಎಲ್ಲ ವಿಷಯಗಳನ್ನು ಭಗವದ್ಗೀತೆಯು ತಿಳಿಸಿಕೊಡುತ್ತದೆ. ಈ ತಿಳುವಳಿಕೆಯ ಮೂಲಕ ಈ ಐಹಿಕ ಜಗತ್ತನ್ನು ಬಿಟ್ಟು ಆಧ್ಯಾತ್ಮಿಕ ಗಗನದಲ್ಲಿ ನಿಜವಾಗಿಯೂ ಆನಂದಮಯವಾದ ಬದುಕನ್ನು ಪ್ರಾರಂಭಿಸುವುದು ಹೇಗೆ ಎನ್ನುವ ಮಾಹಿತಿಯನ್ನು ಅದು ನಮಗೆ ಕೊಟ್ಟಿದೆ. ಸೊ ಭಗವದ್ಗೀತೆಯಲ್ಲಿ ಅಲ್ಟಿಮೇಟ್ಲಿ ಸಾರ ಇರುವುದಂತಂದ್ರೆ ಹೇಗೆ ಈ ಸಂಸಾರದಲ್ಲಿ, ಈ ದೇಹದಲ್ಲಿ ನಮ್ಮ ಜೀವನವನ್ನು ಯಾವ ಥರ ನಾವು ನಡೆಸಬೇಕು, ಆಮೇಲೆ ಅದರ ಪರಿಣಾಮವಾಗಿ ಹೇಗೆ ನಾವು ಭಗವಂತನ ಧಾಮಕ್ಕೆ ಹೋಗಬಹುದು. ಸೊ ಇದು ಭಗವದ್ಗೀತೆಯ ಒಂದು ಸಾರ ಇದ್ದು, ಅದು ನಾವು ಮುಂದೆ ಬರುವಂಥ ಅಧ್ಯಾಯಗಳಲ್ಲಿ ನಾವು ಅದನ್ನು ನೋಡೋಣ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಐಹಿಕ ಪ್ರಪಂಚದ ನಿಜವಾದ ಚಿತ್ರವನ್ನು ಕೊಟ್ಟಿದೆ. ಅಲ್ಲಿ ಹೀಗೆ ಹೇಳಿದೆ: ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಸೊ ಇಲ್ಲಿ ಕೃಷ್ಣ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಊರ್ಧ್ವಮೂಲ ಅಧಃಶಾಖಂ, ಮೇಲ್ಭಾಗದಲ್ಲಿ ಬೇರುಗಳು, ಕೆಳಭಾಗದಲ್ಲಿ ರೊಂಬೆಗಳು ಇರುವ ಒಂದು ಮರಕ್ಕೆ
ಐಹಿಕ ಜಗತ್ತನ್ನು ಹೋಲಿಸಲಾಗಿದೆ. ಬೇರುಗಳು ಮೇಲಿರುವ ಮರದ ಅನುಭವ ನಮಗಿದೆ. ಸೊ ಇದು ಊರ್ಧ್ವ ಮೂಲ ಅಧಶಾಖ ಅಂದ್ರೆ ತಲೆ ಕೆಳಗಾಗಿರುವಂತ ಮರ. ತಲೆ ಕೆಳಗಾಗಿರುವಂತ ಮರ ಅಂತಂತಂದ್ರೆ ಜನರಲಿ ಮರ ಅಂತಂತಂದ್ರೆ ಅದ್ರದ್ದು ಬೇರು ಭೂಮಿ ಒಳಗಡೆ ಇರುತ್ತೆ. ಆಮೇಲೆ ಭೂಮಿಯ ಮೇಲೆ ಅದರದ್ದು ಕಾಂಡ, ಎಲೆ, ರೆಂಬೆ, ಕೊಂಬೆಗಳು ಅದೆಲ್ಲ ಇರುತ್ತೆ. ಸೊ ಇಲ್ಲಿ ಕೃಷ್ಣ ಈ ಭೌತಿಕ ಸಂಸಾರವನ್ನು ಹೋಲಿಸಿರೋದು ಒಂದು ತಲೆ ಕೆಳಗಾಗಿರುವಂತ ಮರ. ತಲೆ ಕೆಳಗಾಗಿರುವ ಮರ ಅಂತಂತಂದ್ರೆ ಅದರದ್ದು ರೆಂಬೆ ಕೊಂಬೆಗಳು ಕೆಳಗಡೆ ಇದೆ, ಬೇರೆ ಏನಿದೆ ಅದು ಮೇಲ್ಗಡೆ ಇದೆ. ಸೊ ಈ ತರ ಒಂದು ವೃಕ್ಷವನ್ನು, ಒಂದು ಅಶ್ವತ್ಥ ವೃಕ್ಷದ ಉದಾಹರಣೆಯನ್ನು ಕೊಡ್ತಾರೆ. ಸೊ ಈ ತರ ನಮ್ಗೆ ತಲೆ ಕೆಳಗಾಗಿರುವಂತ ಮರ ಎಲ್ಲಿ ಸಿಗುತ್ತೆ ನಮ್ಗೆ ನೋಡ್ಲಿಕ್ಕೆ? ನಾವು ಯಾವ್ದಾದ್ರು ಒಂದು ನದಿ ದಡದಲ್ಲಿ ಹೋದ್ರೆ ಅಥವಾ ಯಾವುದೋ ಒಂದು ಕೆರೆ ದಡದಲ್ಲಿ ಹೋದ್ರೆ ಅಲ್ಲೇನಾದ್ರೂ ಒಂದು ಮರ ಇದ್ದಿದ್ರೆ ನಾವು ನೀರಿನಲ್ಲಿ ನೋಡಿದಾಗ ನಮ್ಗೆ ಏನ್ ಕಾಣುತ್ತೆ? ಅದರದ್ದು ಪ್ರತಿಬಿಂಬ ಕಾಣುತ್ತೆ ನಮ್ಗೆ. ಆ ನಿಜವಾದ ಮರ ಏನಿದೆ ಅದು ದಡದಲ್ಲಿ, ಅದರ ಪ್ರತಿಬಿಂಬ ನಮಗೆ ನೀರಿನಲ್ಲಿ ಕಾಣುತ್ತೆ. ಸೊ ಆ ನೀರಿನಲ್ಲಿ ನೋಡಿದಾಗ ನಮ್ಗೆ ಆ ಮರ ಹೇಗೆ ಕಾಣುತ್ತೆ? ಓ, ಅದ್ರದ್ದು ರೆಂಬೆ ಕಂಬಗಳೆಲ್ಲ ಕೆಳಗಡೆ ಇದೆ, ಉಲ್ಟಾ ಮರ ಕಾಣುತ್ತೆ ನಮ್ಗೆ, ಉಲ್ಟಾ ಆಗಿರುವಂತ ಮರ ಕಾಣುತ್ತೆ. ಸೊ ಒರಿಜಿನಲಿ ಮರ ಎಲ್ಲಿರೋದು? ಅದು ಮೇಲ್ಗಡೆ ಇದೆ, ಅದು ಒಂದು ಸೀದಾ ಇರುವಂತ ಒಂದು ಮರ ಇದೆ. ಬಟ್ ಅದು ಉಲ್ಟಾ ಆಗಿರುವಂತ, ತಲೆ ಕೆಳಗಾಗಿರುವಂತ ಮರ ನಮ್ಗೆ ಆ ನೀರಿನಲ್ಲಿ ಪ್ರತಿಬಿಂಬದ ರೂಪದಲ್ಲಿ ಕಾಣುತ್ತೆ. ಸೊ ಈ ಭೌತಿಕ ಸಂಸಾರವನ್ನು ಕೃಷ್ಣ ಡಿಸ್ಕ್ರೈಬ್ ಮಾಡ್ತಾ ಇರೋದು ಇದು ತಲೆ ಕೆಳಗಾಗಿರುವಂತ ಒಂದು ಮರದ ಇದ್ದಂಗೆ ಅಂತೇಳಿ. ಅಂದ್ರೆ ಸೊ ನಿಜವಾದ ಮರ ಎಲ್ಲಿದೆ? ಸೊ ನಿಜವಾದ ಮರ ಈ ನೀರಿನಲ್ಲಿ ಕಾಣ್ತಾ ಇರೋ ಮರ ಇದು ನಿಜವಾದ ಮರ ಅಲ್ಲ. ನಿಜವಾದ ಮರ ಇರೋದು ಆ ದಡದಲ್ಲಿದೆ. ಸೊ ಅದೇ ತರ ನಿಜವಾದ ಲೋಕ ಇರೋದು, ನಿಜವಾದ ಜೀವಿಗಳು ವಾಸಿಸುವಂತ ಸ್ಥಾನ ಅದು ಆಧ್ಯಾತ್ಮಿಕ ಲೋಕ. ಅದರ ಪ್ರತಿಬಿಂಬ ಇದು ಈ ಭೌತಿಕ ಸಂಸಾರ. ಸೊ ಇದೆಲ್ಲ ನಮ್ಗೆ ಉಲ್ಟಾ ಆಗಿ ಕಾಣುತ್ತೆ. ಉಲ್ಟಾ ಅಂತಂತಂದ್ರೆ ಅಲ್ಲಿ ಯಾವುದು ತುಂಬಾ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಇದೆ ಅದು ಇಲ್ಲಿ ನಮಗೆ ಲೋವೆಸ್ಟ್ ಪೊಸಿಷನ್ ಅಲ್ಲಿ ಕಾಣುತ್ತೆ. ಬೇರುಗಳು ಮೇಲಿರುವ ಮರದ ಅನುಭವ ನಮಗಿದೆ. ಒಂದು ನದಿಯ ಅಥವಾ ಜಲಾಶಯದ ದಡದ ಮೇಲೆ ನಿಂತವನು ನೀರಿನಲ್ಲಿ ಪ್ರತಿಬಿಂಬ ಕಾಣುವ ಮರಗಳು ತಲೆ ಕೆಳಗಾಗಿವೆ ಎಂದು ಕಾಣುತ್ತಾನೆ. ಕೊಂಬೆಗಳು ಕೆಳಕ್ಕೆ ಹೋಗುತ್ತವೆ ಮತ್ತು ಬೇರುಗಳು ಮೇಲೆ ಹೋಗುತ್ತವೆ. ಇದೇ ರೀತಿಯಲ್ಲಿ ಐಹಿಕ ಪ್ರಪಂಚವು ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ. ಐಹಿಕ ಜಗತ್ತು ವಾಸ್ತವಿಕತೆಯ ಪ್ರತಿಬಿಂಬ ಮಾತ್ರ. ಸೊ ಈ ಐಹಿಕ ಜಗತ್ತೇನಿದೆ ವಾಸ್ತವಿಕ ಜಗತ್ತಾಗಿರುವಂತ ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ ಇದು. ಸೊ ಅಲ್ಲಿ ಏನಿದೆ ಎಲ್ಲ ನಮ್ಗೆ ಇಲ್ಲಿ ಕಾಣುತ್ತೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನೇನಿದೆ ಸೇಮ್ ಇಲ್ಲಿ ಕಾಣುತ್ತೆ, ಬಟ್ ಇದು ಪ್ರತಿಬಿಂಬ ಮಾತ್ರ. ಪ್ರತಿಬಿಂಬದಲ್ಲಿ ವಾಸ್ತವವಾಗಲಿ ಸಾರವಾಗಲಿ ಇಲ್ಲ. ಸೊ ಆ ಗಿಡದಲ್ಲಿ ಒಂದು ಹಣ್ಣಿದ್ರೆ ಆ ನೀರಿನಲ್ಲಿ ನಾವು ಹಣ್ಣು ತಿನ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ಪ್ರತಿಬಿಂಬ. ನಿಜವಾದ ಹಣ್ಣು ತಿನ್ಬೇಕಂದ್ರೆ ಅದು ಆ ದಡದಲ್ಲಿ ಏನ್ ಹಣ್ಣಿದೆ ಅದನ್ನ ನಾವು ತಿನ್ಬಹುದು. ಆ ಪ್ರತಿಬಿಂಬದಲ್ಲೂ ಹಣ್ಣು ಕಾಣ್ತಾ ಇರುತ್ತೆ ಅದರ ರಿಫ್ಲೆಕ್ಷನ್ ಅಲ್ಲಿ, ಬಟ್ ಆ ಹಣ್ಣನ್ನ ನಾವು ಆಸ್ವಾದನೆ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಏನೂ ಸಾರ ಇಲ್ಲ, ಮತ್ತೆ ಅಲ್ಲೇನು ವಾಸ್ತವತೆನೂ ಇಲ್ಲ, ಅದು ಕೇವಲ ಒಂದು ಪ್ರತಿಬಿಂಬ. ಸೊ ಅದೇ ತರ ಈ ಸಂಸಾರದಲ್ಲಿ ನಿಜವಾದ ಸಾರ ಇಲ್ಲ, ನಿಜವಾದ ವಾಸ್ತವತೆ ಇಲ್ಲ. ಯಾಕಂದ್ರೆ ಇದು ಕಾನ್ಸ್ಟೆಂಟ್ಲಿ ಚೇಂಜ್ ಆಗ್ತಾ ಇದೆ, ನಿರಂತರವಾಗಿ ಬದಲಾಗ್ತಾ ಇದೆ. ಯಾವುದೇ ವಸ್ತು ಇಲ್ಲಿ ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅದರಿಂದಾಗಿ ನಮಗೆ ಇಲ್ಲಿ ಯಾವುದನ್ನು ಶಾಶ್ವತವಾಗಿ ಆಸ್ವಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ಇದರಲ್ಲಿ ವಾಸ್ತವತೆ ಕೂಡ ಇಲ್ಲ. ಆ ಒಂದು ಕಲ್ಲು ಹಾಕ್ಬಿಟ್ರೆ ಏನಾಗುತ್ತೆ, ಅದೆಲ್ಲ ರಿಪಲ್ಸ್ ಆಗಿ ಅಲೆಗಳಾಗಿ ಅದೆಲ್ಲ ಮರ ನಿಮ್ಗೆ ಕಾಣೋದೇ ಇಲ್ಲ ಆ ನೀರಲ್ಲಿ. ಅದೇ ತರ ಈ ಸೃಷ್ಟಿ ಏನಿದೆ ಅವಾಗವಾಗ ಇದರ ಸೃಷ್ಟಿ ಆಗ್ತಾ ಇರುತ್ತೆ, ಮತ್ತೆ ನಾಶ ಆಗ್ತಾ ಇರುತ್ತೆ, ಮತ್ತೆ ಸೃಷ್ಟಿ ಆಗುತ್ತೆ, ಮತ್ತೆ ನಾಶ ಆಗ್ತಾ ಇರುತ್ತೆ. ಆದ್ರೆ ಆ ಆಧ್ಯಾತ್ಮಿಕ ಜಗತ್ತು ಏನಿದೆ ಅದರದ್ದು ಯಾವಾಗೂ ನಾಶವಾಗುವುದಿಲ್ಲ, ಅದು ಶಾಶ್ವತವಾಗಿ ಉಳ್ಕೊಂಡಿರುತ್ತೆ. ಮರಳುಗಾಡಿನಲ್ಲಿ ನೀರಿಲ್ಲ, ಆದರೆ ಮರೀಚಿಕೆಯು ನೀರು ಎನ್ನುವ ವಸ್ತು ಉಂಟು ಎನ್ನುವುದನ್ನು ಸೂಚಿಸುತ್ತದೆ. ಐಹಿಕ ಜಗತ್ತಿನಲ್ಲಿ ನೀರಿಲ್ಲ ಅಥವಾ ಸುಖವಿಲ್ಲ, ಆದರೆ ಸುಖದ ವಾಸ್ತವವಾದ ನೀರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಉಂಟು. ಸೊ ನಾವೆಲ್ಲ ಸುಖದ ಹಿಂದೆ ಓಡ್ತಾ ಇದ್ವಿ, ಬಟ್ ಅದನ್ನ ನಾವು ಹುಡುಕ್ತಾ ಇರೋದು ಈ ಛಾಯೆಯಲ್ಲಿ ಅಥವಾ ಪ್ರತಿಬಿಂಬದಲ್ಲಿ. ಸೊ ನಿಜವಾದ ಸುಖ ಕೇವಲ ನಮಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ಸಾಧ್ಯವಿದೆ. ಇಲ್ಲಿ ಒಂದು ಮರೀಚಿಕೆ ಉದಾಹರಣೆಯನ್ನು ಕೊಡಲಾಗಿದೆ. ಸೊ ಮರೀಚಿಕೆ ಅದು ಮರುಭೂಮಿಯಲ್ಲಿ ಅದಕ್ಕೆ ನೀರ್ ತರ ಕಾಣ್ತಾ ಇರುತ್ತೆ. ತುಂಬಾ ಬಿಸಿಲಿದ್ದಾಗ ಆ ಶಾಖದಿಂದ ಕೆಲವೊಂದು ವೇವ್ಸ್ ತರ ಬರ್ತಾ ಇರುತ್ತೆ, ಒಂದು ಅಲೆಗಳ ತರ ಕಾಣ್ತಾ ಇರುತ್ತೆ. ನಾವು ನಮ್ಗೆ ಇದ್ರ ಅನುಭವ ಕೂಡ ಇರ್ಬೋದು. ನಾವ್ ಯಾವಾಗಾದ್ರೂ ಗಾಡಿಯಲ್ಲಿ ಏನಾದ್ರು ಕಾರಲ್ಲಿ ಅಥವಾ ಬಸ್ಸಲ್ಲಿ ಹೋಗ್ತಾ ಇದ್ರೆ, ಒಂದು ದೊಡ್ಡ ರೋಡ್ ಇದ್ರೆ, ಬಿಸಿಲಲ್ಲಿ ಹೋಗ್ತಾ ಇದ್ರೆ ಆ ರೋಡ್ ಮೇಲೆ ಕೆಲವೊಂದು ಈ ತರ ಅಲೆಗಳೇ ಬರ್ತಾ ಇರುತ್ತೆ. ಅದು ಶಾಖದ ಆಕ್ಚುಲಿ ಅದು ಶಾಖದಿಂದ ಆ ತರ ಕಾಣ್ತಾ ಇರುತ್ತೆ. ಸೊ ಅಲ್ಲಿ ನೀರೇ ಇದೇನೋ ಆ ತರ ಅನಿಸ್ತಾ ಇರುತ್ತೆ ನಮಗೆ.
ಸೊ ಅದು ಮರೀಚಿಕೆ, ಅದು ನೀರಿದೆ ಅಂತೇಳಿ ಅದು ಓಡ್ತಾ 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 ಇರುತ್ತೆ. ಅದು ಮುಂದೆ ಹೋದಂಗೆ ಇನ್ನೂ ಮುಂದೆ ಇದೆ, ಮುಂದೆ ಆ ಥರ ಕಾಣ್ತಾ ಇರುತ್ತೆ ಅದಕ್ಕೆ ಮರುಭೂಮಿಯಲ್ಲಿ. ಅದು ಓಡಿ 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 ಅದಕ್ಕೆ ಸುಸ್ತಾಗಿ ನೀರು ಸಿಗದೆ ಅದು ಸತ್ತೋಗ್ಬಿಡುತ್ತೆ. ಸೊ ಇಲ್ಲಿ ಈ ಭೌತಿಕ ಸಂಸಾರದಲ್ಲಿರುವಂಥ ಎಲ್ಲ ಆತ್ಮಗಳು ಕೂಡ ಅದೇ ಥರ. ಅದು ಇನ್ನೂ ಇಲ್ಲೇ ಮುಂದೆ ಸುಖ ಇದೆ, ಮುಂದೆ ಸುಖ ಇದೆ, ಮುಂದೆ ಸುಖ ಇದೆ ಅಂತೇಳಿ ಅದು ಓಡಿ 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 ಹೋಗಿ ಅದರದ್ದು ಜೀವನನೇ ಮುಗಿದೋಗ್ಬಿಡುತ್ತೆ. ಮತ್ತೆ ಅದು ಈ ಭೌತಿಕ ಶರೀರ ಬಿಟ್ಟು ಮತ್ತೆಲ್ಲೋ ಮತ್ತೆ ಬೇರೆ ಶರೀರಕ್ಕೆ ಹೋಗ್ಬೇಕು. ಅಲ್ಲೂ ಕೂಡ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಸುಖ ಇದೆ, ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಸುಖ ಇದೆ, ಆ ಥರದ್ದು ಓಡ್ತಾ 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 ಹೋಗಿ ಮತ್ತೆ ಶರೀರ ಮುಗಿದೋಗುತ್ತೆ, ಮತ್ತೆ ಬೇರೆ ಶರೀರ ಚೇಂಜ್ ಮಾಡಬೇಕು, ಮತ್ತೆ ಇನ್ನೊಂದು ಶರೀರ ಕರ್ಮಗಳ ಪ್ರಕಾರ. ಸೊ ಈ ಭೌತಿಕ ಸಂಸಾರದಲ್ಲಿ ಇದೇ ತರಹ ಆತ್ಮ ಏನಿದೆ ಮೋಸಗೊಂಡು ಇಲ್ಲಿ ಆ ಚಕ್ರದಲ್ಲಿ ಸಿಕ್ಕಾಕೊಂಡು ಇರುತ್ತೆ. ಅದನ್ನು ವಾಪಸ್ ಆ ಚಕ್ರದಿಂದ ತೆಗೆದುಕೊಂಡು ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಕೃಷ್ಣ ಅವತಾರ ತೆಗೆದುಕೊಂಡು ಬರೋದು, ಮತ್ತೆ ಭಗವದ್ಗೀತೆಯನ್ನು ಹೇಳೋದು. ಸೊ 21 ನಾವು ಆಧ್ಯಾತ್ಮಿಕ ಜಗತ್ತನ್ನು ಈ ರೀತಿಯಲ್ಲಿ ಸೇರಬಹುದೆಂದು ಭಗವಂತನು ಸೂಚಿಸುತ್ತಾನೆ. ಸೊ ಹೇಗೆ ಹೋಗ್ಬೇಕನ್ನೋದು ಅದನ್ನು ಕೂಡ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. 15ನೇ ಅಧ್ಯಾಯದಲ್ಲಿ ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢ ಪದಂ ಅವ್ಯಯಂ ತತ್. ಸೊ ಆ ಅವ್ಯಯವಾದ ಪದವನ್ನು ಹೇಗೆ ಹೋಗ್ಬೋದು ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಿರ್ಮಾಣ ಮೋಹ ಆದವನು ಪದಂ ಅವ್ಯಯಮನ್ನು ಎಂದರೆ ಸನಾತನ ರಾಜ್ಯವನ್ನು ಸೇರಬಲ್ಲ. ಹಾಗೆಂದರೆ ಅರ್ಥವೇನು? ನಮಗೆ ಸ್ಥಾನಗಳ ಹೆಸರುಗಳ ಮೋಹ, ಒಬ್ಬನಿಗೆ ಸರ್ ಎಂದು ಕರೆಸಿಕೊಳ್ಳುವ ಆಸೆ, ಇನ್ನೊಬ್ಬನಿಗೆ ಲಾರ್ಡ್ ಆಗುವ ಆಸೆ, ಮತ್ತೊಬ್ಬನಿಗೆ ಅಧ್ಯಕ್ಷನಾಗುವ, ಶ್ರೀಮಂತನಾಗುವ ಅಥವಾ ರಾಜನಾಗುವ, ಇಲ್ಲವೇ ಬೇರೇನೂ ಆಗುವ ಬಯಕೆ. ಈ ಸ್ಥಾನಗಳ ಹೆಸರುಗಳಿಗೆ ಅಂಟಿಕೊಂಡಿರುವಷ್ಟು ಕಾಲವೂ ನಾವು ದೇಹಕ್ಕೆ ಅಂಟಿಕೊಂಡಿರುತ್ತೇವೆ. ಏಕೆಂದರೆ ಈ ಸ್ಥಾನಮಾನಗಳು ದೇಹಕ್ಕೆ ಸೇರಿದವು, ಆದರೆ ನಾವು ದೇಹಗಳಲ್ಲ. ಇದರ ಅರಿವೇ ಆಧ್ಯಾತ್ಮಿಕ ಅರಿವಿನಲ್ಲಿ ಮೊದಲ ಹೆಜ್ಜೆ. ನಮಗೆ ತ್ರಿವಿಧ ಪ್ರಕೃತಿ ಗುಣಗಳ ಸಂಬಂಧವಿದೆ. ಆದ್ದರಿಂದ ನಾವು ಭಗವಂತನ ಭಕ್ತಿ ಸೇವೆಯ ಮೂಲಕ ನಿರ್ಮಾಣ ಮೋಹರಾಗಬೇಕು. ನಾವು ಭಗವಂತನ ಭಕ್ತಿ ಸೇವೆಗೆ ಅಂಟಿಕೊಳ್ಳದಿದ್ದರೆ ತ್ರಿವಿಧ ಪ್ರಕೃತಿ ಗುಣಗಳಿಂದ ದೂರವಾಗಲಾರವು. ಸ್ಥಾನಮಾನಗಳಿಗೂ ಮೋಹಗಳಿಗೂ ನಮ್ಮ ಕಾಮ ಮತ್ತು ಅಪೇಕ್ಷೆಗಳೇ ಕಾರಣ. ಪ್ರಕೃತಿ ಗುಣಗಳ ಮೇಲೆ ಯಜಮಾನಿಕೆಯನ್ನು ತೋರುವ ಅಪೇಕ್ಷೆಯೇ ಕಾರಣ. ಪ್ರಕೃತಿ ಗುಣಗಳ ಮೇಲೆ ಯಜಮಾನಿಕೆಯನ್ನು ಪ್ರದರ್ಶಿಸುವ ಪ್ರವೃತ್ತಿಯನ್ನು ನಾವು ಬಿಟ್ಟುಕೊಡುವವರೆಗೆ ಭಗವದ್ಧಾಮಕ್ಕೆ ಹಿಂದಿರುಗುವ ಸಾಧ್ಯತೆ ಇಲ್ಲ. ಹುಸಿ ಐಹಿಕ ಭೋಗಗಳ ಆಕರ್ಷಣೆಯಿಂದ ದಿಗ್ಭ್ರಮೆಯಾದವನು ಮಾತ್ರ ಭಗವಂತನ ಸೇವೆಯಲ್ಲಿ ನಿಷ್ಠನಾದವನು ಮಾತ್ರ ದಿಗ್ಭ್ರಮೆಯಾಗದವನು ಹುಸಿ ಐಹಿಕ ಭೋಗಗಳ ಆಕರ್ಷಣೆಯಿಂದ ದಿಗ್ಭ್ರಮೆಯಾಗದವನು ಮಾತ್ರ ಭಗವಂತನ ಸೇವೆಯಲ್ಲಿ ನಿಷ್ಠನಾದವನು ಮಾತ್ರ ಎಂದೂ ನಾಶವಾಗದ ಆ ಸನಾತನ ರಾಜ್ಯದ ಬಳಿ ಹೋಗಬಲ್ಲ. ಹೀಗೆ ನಿಷ್ಠನಾದವನು ಸುಲಭವಾಗಿ ಪರಂಧಾಮದ ಬಳಿ ಸಾರಬಲ್ಲ. ಸೊ ಈ ಶ್ಲೋಕದಲ್ಲಿ ಹೇಳಿರೋದು, ಇಲ್ಲಿ ಬೇರೆ ಬೇರೆ ಗುಣಗಳನ್ನು ವಿವರಿಸಲಾಗಿದೆ. ನಿರ್ಮಾಣ ಮೋಹ ಜಿತ ಸಂಗ ದೋಷಾಹ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈರ್ ಗಚ್ಚಂತಿ ಅಮೂಢ ಪದಂ ಅವ್ಯಯಂತ. ಸೊ ಇಲ್ಲಿ ಅದರಲ್ಲಿ ಕೆಲವೊಂದು ಗುಣಗಳನ್ನು ಇಲ್ಲಿ ವಿವರಿಸಿದ್ದಾರೆ. ನಿರ್ಮಾಣ ಮೋಹ. ಸೊ ಇಲ್ಲಿ ನಾವು ಬೇರೆ ಬೇರೆ ಆಸೆಗಳನ್ನು ಎತ್ಕೊಂಡು ಬೇರೆ ಬೇರೆ ಸ್ಥಾನಗಳನ್ನು ಪಡೆದುಕೊಳ್ಳಬೇಕು ಅಂತೇಳಿ ಅದರ ಹಿಂದೆ ನಾವು ಓಡ್ತಾ ಇರ್ತೇವೆ. ಸೊ ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿಯು ಈ ಭೌತಿಕ ಆಕಾಂಕ್ಷೆಗಳನ್ನು ಬಿಡುವುದಿಲ್ವೋ ಅಲ್ಲಿವರೆಗೆ ಅವನು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದನ್ನು ಇಲ್ಲಿ ಹೇಳಲಾಗಿದೆ. ಬೇರೆ ಬೇರೆ ಸ್ಥಾನಮಾನಗಳು, ಆಮೇಲೆ ಆ ಸ್ಥಾನಮಾನಗಳು ಎದಕ್ಕೆ ಸೇರಿದು? ಆ ದೇಹಕ್ಕೆ ಸೇರಿದ್ದು. ಆಮೇಲೆ ನಾನು ಈ ದೇಹ ಅಲ್ಲ, ನಾನು ಈ ದೇಹದ ಒಳಗಡೆ ಇರುವಂಥ ಆತ್ಮ. ಇದು ಮೊದಲ ಹೆಜ್ಜೆ, ಆಧ್ಯಾತ್ಮಿಕ ಅರಿವಿನ ಮೊದಲ ಹೆಜ್ಜೆ ಇದು. ಆಮೇಲೆ ಈ ನಮ್ಮ ಆತ್ಮದ ಚೇತನೆ ಏನಿದೆ ಅದು 3 ಗುಣಗಳ ಪ್ರಭಾವದಲ್ಲಿ ಇರುತ್ತೆ ಯಾವಾಗಲೂ, ಸತ್ವ ರಜ ತಮೋ ಗುಣಗಳ ಪ್ರಭಾವದಲ್ಲಿ. ಸೊ ಎಲ್ಲಿವರೆಗೆ ನಾವು ಈ ರಜೋಗುಣ ತಮೋಗುಣದ ಪ್ರಭಾವದಿಂದ ಹೊರಗಡೆ ಬರುವುದಿಲ್ವೋ ಅಲ್ಲಿವರೆಗೆ ನಮಗೆ ಆಧ್ಯಾತ್ಮಿಕ ಜ್ಞಾನ ಸಿಗುವುದಿಲ್ಲ. ಸೊ ಈ ರಜೋಗುಣ ತಮೋಗುಣ ಪ್ರಭಾವದಲ್ಲಿದ್ದರೆ ನಾವು ತುಂಬ ಭೌತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತೇವೆ. ಸೊ ಎಲ್ಲಿವರೆಗೆ ನಾವು ಈ ಲೋವರ್ ಮೋಡ್ಸ್ ಅಂದರೆ ಇದು ನಿಮ್ನವಾಗಿರುವಂಥ ಗುಣಗಳು ರಜೋಗುಣ ಮತ್ತು ತಮೋಗುಣ ಇದರಿಂದ ಹೊರಗಡೆ ಬಂದು ಅಟ್ಲೀಸ್ಟ್ ಸತ್ವಗುಣದಲ್ಲಿದ್ದರೆ ಅಲ್ಲಿಂದ ಮುಂದೆ ನಾವು ಆಧ್ಯಾತ್ಮಿಕ ಸ್ಥಾನಕ್ಕೆ ಹೋಗ್ಬೋದು. ಸೊ
ಈ ರಜೋಗುಣ ತಮಗುಣದಲ್ಲಿ ಇದ್ದಾಗ ಅದರದ್ದು ಪ್ರಭಾವ ಏನಂತಂತಂದ್ರೆ ಪ್ರಕೃತಿಯ ಮೇಲೆ ನಮ್ಮ ಅಧಿಪತ್ಯವನ್ನು ನಾವು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ. ಎಲ್ಲ ನನ್ನ ಕಂಟ್ರೋಲಲ್ಲಿ ಇರಬೇಕು, ನಾನು ಹೇಗೆ ಇಚ್ಛೆ ಪಡ್ತೇನೆ ಅದೇ ಥರ ಆಗ್ತಾ ಇರಬೇಕು. ಸೊ ಇದು ಪ್ರಕೃತಿಯ ಮೇಲೆ ನಾವು ನಮ್ಮ ಅಧಿಪತ್ಯವನ್ನು ಸಾರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ. ಬಟ್ ಪ್ರಕೃತಿ ಇಷ್ಟು ಬಲಿಷ್ಠವಾಗಿದೆ ಅಂತಂತಂದ್ರೆ ಅದನ್ನು ಜಯಿಸ್ಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ದೈವೀ ಏಷ ಗುಣಮಯಿ ಮಮ ಮಾಯ ದುರತ್ಯ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ದುರತ್ಯ ಅಂತಂದ್ರೆ ಅದನ್ನ ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಆದರೆ ಯಾರು ನನ್ನ ಶರಣಲ್ಲಿರ್ತಾರೆ ಕೇವಲ ಅವರು ಪ್ರಕೃತಿಯನ್ನ ಜಯಿಸುವುದಂಥೇಳಿ. ದೈವೀ ಏಷ ಗುಣಮಯಿ ಮಮ ಮಾಯ ದುರತ್ಯ ಮಾಮೇವೈ ಪ್ರಪದ್ಯಂತೆ ಮಾಯಾಮೇತಾನ್ ತರಂತಿತೆ. ಯಾರು ನನ್ನಲ್ಲಿ ಶರಣಾಗ್ತಾರೆ ಕೇವಲ ಅವರು ಮಾತ್ರ ಈ ಬಲಿಷ್ಠವಾದಂಥ ಪ್ರಕೃತಿಯ ಗುಣಗಳಿಂದ ಅವರು ಅದನ್ನು ದಾಟಬಹುದು ಅಂತೇಳಿ. ಸೊ ಎಲ್ಲಿವರೆಗೆ ನಾವು ಭಗವಂತನ ಸೇವೆಗೆ ಅಂಟಿಕೊಳ್ಳುವುದಿಲ್ವೋ ಅಲ್ಲಿವರೆಗೆ ಪ್ರಕೃತಿಯ ಗುಣಗಳಿಂದ ನಾವು ದೂರಲಾಗಲಿಕ್ಕೆ ಸಾಧ್ಯವಿಲ್ಲ. ಸೊ ಇದೆಲ್ಲ ಮೋಹಗಳಿಂದ ಕೂಡ ನಾವು ಮುಕ್ತಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸೊ ನಾವು ಎಲ್ಲವನ್ನು ಬಿಟ್ಟಿರ್ಲಿಕ್ಕಾಗಲ್ಲ. ನಮ್ಮ ಏನು ಅಟ್ಯಾಚ್ಮೆಂಟ್ ಇದೆಯಲ್ಲ ಆ ಅಟ್ಯಾಚ್ಮೆಂಟನ್ನು ನಾವು ಭಗವಂತನ ಬಳಿಗೆ ತಗೊಂಡು ಹೋಗ್ಬೇಕಷ್ಟೆ. ನಾವು ನಮ್ಮಲ್ಲಿರುವಂತಹ ಏನು ಅದು ಕ್ವಾಲಿಟೀಸ್ ಇದೆ, ಒಬ್ಬರನ್ನು ಪ್ರೀತಿ ಮಾಡುವಂಥದ್ದು, ಒಬ್ಬರನ್ನು ಸೇವೆ ಮಾಡುವಂಥದ್ದು, ಇದೆಲ್ಲ ಗುಣಗಳೇನಿದೆ ಇದನ್ನು ಆತ್ಮದಿಂದ ತೆಗೆದು ಹಾಕ್ಲಿಕ್ಕಾಗಲ್ಲ. ಬಟ್ ಈಗ ಅದು ಯಾವುದೋ ಬೇರೆ ಬೇರೆ ಭೌತಿಕ ವಸ್ತುಗಳಲ್ಲಿ ತೊಡಕೊಂಡಿದೆ. ಅಲ್ಲಿಂದ ಅದನ್ನು ವಿತ್ಡ್ರಾ ಮಾಡಿ, ಅಲ್ಲಿಂದ ತೆಗೆದು ಅದನ್ನ ಭಗವಂತನಲ್ಲಿ ನಾವು ನಿವೇಶ ಮಾಡಬೇಕು. ಇದೆಲ್ಲ ನಮ್ಮ ಗುಣಗಳೇನಿದೆ, ಸೇವೆ ಮಾಡುವುದು, ಪ್ರೀತಿ ಮಾಡುವುದು, ಇದೆಲ್ಲ ಏನು ಗುಣಗಳಿದೆ ಇದನ್ನು ಯಾವಾಗ ನಾವು ಭಗವಂತನ ಮೇಲೆ ಇದನ್ನು ನಾವು ಮಾಡ್ತೇವೋ ಆವಾಗ ನಾವು ಈ 3 ಗುಣಗಳಿಂದ ಹೊರಗಡೆ ಬರ್ತೇವೆ. ಆವಾಗ ನಮಗೆ ನಿಜವಾದ ಆನಂದ ಅನುಭವ ಕೂಡ ಆಗುತ್ತೆ. ಆಮೇಲೆ ಇದೇ ಥರ ನಾವು ಈ ಲೈಫಲ್ಲಿ, ಈ ಜೀವನದಲ್ಲಿ ಇಡೀ ಜೀವನವನ್ನು ಅದೇ ಥರ ನಾವು ನಡೆಸಿದರೆ ಕೊನೆಯಲ್ಲಿ ನಾವು ಭಗವಂತನ ಧ್ಯಾನ ಮಾಡಿ ಡೈರೆಕ್ಟ್ ಆಗಿ ಈ ಆತ್ಮ ಯಾವಾಗ ಶರೀರ ಬಿಡುತ್ತೆ ಅದು ಡೈರೆಕ್ಟ್ ಆಗಿ ಭಗವಂತನ ಲೋಕಕ್ಕೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಭಗವಂತನ ಸೇವೆಯಲ್ಲಿ ನಾವು ನಿಷ್ಠೆಯನ್ನು ಹೊಂದಿರಬೇಕು. ಹುಸಿ ಐಹಿಕ ಭೋಗಗಳ ಆಕರ್ಷಣೆಯಿಂದ ದಿಗ್ಭ್ರಮೆ ಆಗಬಾರದು. ಸೊ ಕೇವಲ ಅಂಥ ವ್ಯಕ್ತಿ ಮಾತ್ರ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿದೆ. ಇನ್ನೊಂದು ಕಡೆ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಅವ್ಯಕ್ತೋಕ್ಷರ ಇತ್ಯುಕ್ತ ಸ್ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸೊ ಇನ್ನೊಂದು ಕಡೆ ಹೇಳಿದ್ದಾರೆ ತನ್ನ ಪರಮಧಾಮದ ಬಗ್ಗೆ, ಅವ್ಯಕ್ತ ಅಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇದು ಒಂದು ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕು. ಎಲ್ಲೆಲ್ಲಿ ಕೃಷ್ಣ ತನ್ನ ಧಾಮದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಎಲ್ಲ ಕಡೆ ಹೇಳಿರೋದು ಅಲ್ಲಿ ಹೋದವರು ಮತ್ತೆ ವಾಪಸ್ ಬರೋದಿಲ್ಲ, ಅಲ್ಲಿ ಹೋದವರು ಮತ್ತೆ ವಾಪಸ್ ಬರೋದಿಲ್ಲ. ಅಂದ್ರೆ ಅವರು ಈ ಜನ್ಮ ಮೃತ್ಯುವಿಂದ ಅವರು ಪಾರಾಗ್ತಾರೆ ಅಂತೇಳಿ. ಅದು ಬಿಟ್ಟು ಈ ಐಹಿಕ ಜಗತ್ತಿನಲ್ಲಿ ನಾವೆಲ್ಲೇ ಹೋದ್ರೂ ಕೂಡ ಮತ್ತೆ ಅವರಿಗೆ ಜನ್ಮ ಮೃತ್ಯು ಆ ಚಕ್ರದಲ್ಲೇ ಸಿಕ್ಕಾಕೊಂಡಿರ್ತಾರಂತೇಳಿ. ಅವ್ಯಕ್ತ ಎಂದರೆ ವ್ಯಕ್ತವಾಗದಿರುವುದು. ಐಹಿಕ ಜಗತ್ತೆಲ್ಲವೂ ನಮ್ಮ ಮುಂದೆ ವ್ಯಕ್ತವಾಗಿಲ್ಲ. ನಮ್ಮ ಇಂದ್ರಿಯಗಳು ಎಷ್ಟು ಅಪರಿಪೂರ್ಣ ಎಂದರೆ ಈ ಐಹಿಕ ವಿಶ್ವದ ಎಲ್ಲ ನಕ್ಷತ್ರಗಳನ್ನು ಸಹ ನಾವು ನೋಡಲಾರೆವು. ವೈದಿಕ ಸಾಹಿತ್ಯದಲ್ಲಿ ಎಲ್ಲ ಗ್ರಹಗಳ ವಿಷಯವಾಗಿ ನಮಗೆ ಬಹಳ ಮಾಹಿತಿ ದೊರಕುತ್ತದೆ. ನಾವು ಅದನ್ನೆಲ್ಲ ನಂಬಬಹುದು ಅಥವಾ ನಂಬದಿರಬಹುದು. ವೈದಿಕ ಸಾಹಿತ್ಯದಲ್ಲಿ ಮುಖ್ಯವಾಗಿ ಶ್ರೀಮದ್ ಭಾಗವತದಲ್ಲಿ ಎಲ್ಲ ಮುಖ್ಯ ಗ್ರಹಗಳ ವರ್ಣನೆ ಇದೆ. ಈ ಭೌತಿಕ ಆಕಾಶದ ಆಚೆ ಇರುವ ಆಧ್ಯಾತ್ಮಿಕ ಜಗತ್ತನ್ನು ವ್ಯಕ್ತವಾಗದಿರುವುದು ಎಂದು ವರ್ಣಿಸಿದೆ. ಮನುಷ್ಯನಾದವನು ಆ ಪರಮ ಸಾಮ್ರಾಜ್ಯಕ್ಕಾಗಿ ಹಂಬಲಿಸಬೇಕು, ಏಕೆಂದರೆ ಆ ಸಾಮ್ರಾಜ್ಯವನ್ನು ಸೇರಿದವನು ಈ ಐಹಿಕ ಜಗತ್ತಿಗೆ ಹಿಂದಿರುಗಬೇಕಾಗಿಲ್ಲ. ಸೊ ಆಧ್ಯಾತ್ಮಿಕ ಜಗತ್ತಿನ ಮತ್ತೊಂದು ವರ್ಣೆ ಅದು ಅವ್ಯಕ್ತ ಅಂತೇಳಿ, ಅಂದ್ರೆ ಈ ನಮ್ಮ ಭೌತಿಕ ಕಣ್ಣಿಗೆ ಸದ್ಯಕ್ಕೆ ಕಾಣದೇ ಇರುವುದು ಅಂಥೇಳಿ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಮ್ಮ ಇಂದ್ರಿಯಗಳು ಎಷ್ಟು ಅಪರಿಪೂರ್ಣವಾಗಿವೆ ಅಂತಂತಂದ್ರೆ ಆಧ್ಯಾತ್ಮಿಕ ಲೋಕ ಬಿಡಿ, ಇದು ನಮ್ಮ ಕಣ್ಣು ಮುಂದೆ ಇರುವಂಥ ಈ ಭೌತಿಕ ಸಂಸಾರವನ್ನು ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಆಗಲ್ಲ. ಎಷ್ಟೋ ಗ್ರಹಗಳಿದೆ, ಎಷ್ಟೋ ನಕ್ಷತ್ರಗಳಿದೆ, ಅದ್ರಲ್ಲಿ ನಮ್ಮ ಕಣ್ಣಿಗೆ ಕಾಣೋದು ಕೆಲವೊಂದಿಷ್ಟು ಮಾತ್ರ. ಸೊ ಈ ಇಂದ್ರಿಯಗಳು ಡಿಫೆಕ್ಟಿವ್ ಇದೆ, ಅಪರಿಪೂರ್ಣವಾಗಿದೆ. ಸೊ ಈ ಇಂದ್ರಿಯಗಳಿಂದ ನಾವು ಈ ಭೌತಿಕ ಸಂಸಾರವನ್ನೇ ನೋಡ್ಲಿಕ್ಕಾಗಲ್ಲ. ಸೊ ಇದ್ರದ್ದು ಬಿಟ್ಟು ಅವ್ಯಕ್ತ ಏನಿದೆ ಅದು ಭಗವಂತನ ಧಾಮ. ನಾವೆಲ್ಲರೂ ಅಲ್ಲಿ ಹೋಗ್ಲಿಕ್ಕೆ ಹಂಬಲಿಸಬೇಕು. ಮನುಷ್ಯನಾದವನು ಆ ಪರಮ ಸಾಮ್ರಾಜ್ಯಕ್ಕಾಗಿ ಹಂಬಲಿಸಬೇಕು, ಏಕೆಂದರೆ
ಆ ಸಾಮ್ರಾಜ್ಯವನ್ನು ಸೇರಿದವನು ಈ ಐಹಿಕ ಜಗತ್ತಿಗೆ ಹಿಂದಿರುಗಬೇಕಾಗಿಲ್ಲ. ಸೊ ಇವತ್ತಿನ ಕ್ಲಾಸನ್ನ ನಾವಿಲ್ಲಿಗೆ ಸ್ಟಾಪ್ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ನಾವು ಪ್ರಶ್ನೋತ್ತರವನ್ನು ಈಗ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಆವಾಗಲೇ ಹೇಳಿದ್ರಿ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಆತ್ಮ ಸಾಕ್ಷಾತ್ಕಾರ ಹೊಂದಿ ಭಗವಂತನ ರೂಪ ವರ್ಣಿಸಿದ್ದಾರೆ ಅಂತ. ಅಂದ್ರೆ ಕೃಷ್ಣನ ಪ್ರಥಮ ರೂಪ ವರ್ಣಿಸಿದವರು ಬ್ರಹ್ಮಣ್ಣ. ಹೌದು. ಅಂದ್ರೆ ಅವ್ರ ಹತ್ರ ಕೊಳಲಿರುತ್ತೆ, ವೈಜಂತಿ ಮಾಲೆ ಇರುತ್ತೆ, ಈ ರೀತಿ ಅಲ್ವಾ ಪ್ರಭು? ಹೌದು ಹೌದು. ಓಕೆ. ಅಂದ್ರೆ ಅದಕ್ಕೂ ಮುಂಚೆ ಪ್ರಭು ಕೆಲವರು ಆದ್ರೆ ಕೆಲವೊಂದು ಪುಸ್ತಕದಲ್ಲಿ ಓದಿದ್ದೆ, ಭಗವಂತನ ರೂಪನ ನೋಡ್ಲಿಕ್ಕೆ ಇವತ್ತವರೆಗೂ ಯಾರಿಗೂ ಸಾಧ್ಯ ಇಲ್ಲ, ಕೇವಲ ಒಂದು ಜ್ಯೋತಿ ರೂಪದಲ್ಲಿ ಮಾತ್ರ, ಅಂದ್ರೆ ಬೆಳಕು. ಇಲ್ಲ, ಇವೆಲ್ಲ ಅನಧಿಕೃತವಾಗಿರುವಂತ ಪುಸ್ತಕಗಳು. ನಾವು ಕೇವಲ ಪರಂಪರೆಯಲ್ಲಿ ನಾವು ಕೇವಲ ಪರಂಪರೆಯಲ್ಲಿ ಜ್ಞಾನವನ್ನು ಪಡೆದುಕೊಳ್ಳಬೇಕು. ನಾವು ಈ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗಲೇ ಫಸ್ಟ್ ಕ್ಲಾಸಲ್ಲೇ ನಾವು ಓದ್ಬೇಕಾದ್ರೆ ನೋಡಿರೋದು, ಈ ಆಧ್ಯಾತ್ಮಿಕ ಜ್ಞಾನ ಇದೆಯಲ್ಲ, ಅದನ್ನು ಕಂಡಲ್ಲಿ ನಾವು ಪಡೆಯಲಿಕ್ಕೆ ಪ್ರಯತ್ನ ಪಡಬಾರ್ದು. ಒಂದು ಪರಂಪರೆಯಲ್ಲಿ ಬರ್ತಾ ಇರುವಂತ ವ್ಯಕ್ತಿಗಳಿಂದ ಮಾತ್ರ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಬೇಕು. ಸೊ ಅವಾಗ ನಮ್ಗೆ ನಿಜವಾದ ಜ್ಞಾನ ಸಿಗುತ್ತೆ. ಅದು ಯಾರು ಹೇಳಿದ್ದಾರೆ ಅದನ್ನ ನೋಡ್ಬೇಕು, ಆ ವ್ಯಕ್ತಿ ಯಾರು. ಅಂದ್ರೆ ದೇವಗಣಗಳು ನೋಡಿರ್ತಾರಲ್ವಾ ಪ್ರಭು ಕೃಷ್ಣನ ರೂಪ? ನೋಡಿರ್ತಾರಲ್ಲ, ವಿಷ್ಣುವನ್ನು ಎಲ್ಲರೂ ನೋಡ್ತಾರೆ, ದೇವತೆಗಳಿಗೆ ಪ್ರತಿ ದಿವಸ ನೋಡ್ತಾರೆ. ಋಷಿಗಳು ಅವರೆಲ್ಲ ನೋಡಿರ್ತಾರಲ್ವಾ ಪ್ರಭು ಅವಾಗ? ಹೌದು, ಎಷ್ಟೋ ಜನ ನೋಡಿದ್ದಾರೆ ಕೃಷ್ಣನನ್ನ. ಎಲ್ಲ ಸಾಮಾನ್ಯ ಜನರು ಕೂಡ ನೋಡಿದ್ದಾರೆ. ಕೃಷ್ಣ ಇಲ್ಲಿ ಅವತಾರ ತೆಗೆದುಕೊಂಡಾಗ ಋಷಿಗಳ ದೇವತೆಗಳು ಬಿಡಿ, ಎಲ್ಲ ಸಾಮಾನ್ಯ ಜನರು ಕೂಡ ನೋಡಿದ್ದಾರೆ ಕೃಷ್ಣನನ್ನ. ಅದೇ ಗರ್ಭದಲ್ಲಿ 7ನೇ ತಿಂಗಳ 6ನೇ ತಿಂಗಳ ಆವಾಗನ ಪ್ರಭು? ಅಲ್ಲ, ಜನ್ಮ ತೆಗೆದುಕೊಂಡ್ಮೇಲಂತೂ ಎಲ್ಲರೂ ನೋಡಿದ್ದಾರೆ ಕೃಷ್ಣನನ್ನ. ಕೃಷ್ಣ ಎಲ್ಲರ ಕಣ್ಣಿಗೆ ಕಾಣ್ತಾ ಇದ್ದ. ಅಂದ್ರೆ ಫಸ್ಟ್ ವರ್ಣನೆ ಬ್ರಹ್ಮನಿಂದನೇ ಆಗಿರೋದು, ನಂತರ ಮನುಷ್ಯರು ಋಷಿಗಳು ನಾವು ನೋಡಿರೋದಲ್ಲ. ಹೌದು ಹೌದು. ಓಕೆ ಪ್ರಭು, ಡೌಟ್ ಕ್ಲಿಯರ್ ಆಯ್ತು, ಥ್ಯಾಂಕ್ ಯು. ಅದು ಕೃಷ್ಣಂದು ವಿಚಾರವಾಗಿ ತುಂಬಾ ಇದು ರಹಸ್ಯಮಯವಾಗಿರೋದು. ಎಲ್ರಿಗೂ ಅದು ಅಷ್ಟು ಸುಲಭವಾಗಿ ಕೃಷ್ಣನ ಬಗ್ಗೆ ಗೊತ್ತಾಗಲ್ಲ. ಅದಕ್ಕೆ ಪರಮ ಗುಹ್ಯತಮಂ ಭೂಯ ಶೃಣುಮೇ ಪರಮಂ ವಚ. ಕೃಷ್ಣ ಎಲ್ಲ ಎಷ್ಟೋ ಕಡೆ ಈ ಜ್ಞಾನ ಒಂದು ತುಂಬಾ ಗುಹ್ಯವಾಗಿರುವಂತ ಜ್ಞಾನ ಅಂತ ಹೇಳ್ತಾರೆ, ಈ ಭಗವದ್ಗೀತೆಯಲ್ಲಿ ಹೇಳಿರೋದು. ಸೊ ಕೃಷ್ಣನ ಒರಿಜಿನಲ್ ರೂಪದಲ್ಲಿ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಅದು ತುಂಬಾ ಅದೃಷ್ಟವಂತರಿಗೆ ಮಾತ್ರ ಗುರುಗಳ ಕೃಪೆಯಿಂದ ನಾವು ಕೃಷ್ಣನ ಅರ್ಥ ಮಾಡ್ಕೊಳ್ಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಬ್ರಹ್ಮಜ್ಯೋತಿ ಅನ್ನೋ ಕಾನ್ಸೆಪ್ಟ್ ಇನ್ನೊಂದ್ಸಲ ಹೇಳ್ತೀರಾ? ವಾಟ್ ಈಸ್ ಎಕ್ಸಾಕ್ಟ್ಲಿ ಅಂತ ಹೇಳಿ. ಬ್ರಹ್ಮಜ್ಯೋತಿ ಅಂತಂದ್ರೆ, ಈಗ ಭೌತಿಕ ಸಂಸಾರದಲ್ಲಿ ನಮ್ಗೊಂದು ಉದಾಹರಣೆ ಇದೆ. ಈಗ ಸೂರ್ಯ ಏನಿದೆ ಅಲ್ವಾ, ಅದು ಸ್ವಯಂ ಪ್ರಜ್ವಲಿತವಾಗಿದೆ. ಈಗ ಭೂಮಿಯ ಮೇಲೆ ನಮ್ಗೆ ಬೆಳಕ್ಬೇಕಂತಂದ್ರೆ ನಾವು ಸೂರ್ಯನ ಮೇಲೆ ಡಿಪೆಂಡ್ ಇದ್ದೇವೆ, ಅಥವಾ ಚಂದ್ರನ ಮೇಲೆ ಡಿಪೆಂಡ್ ಇದ್ದೇವೆ, ಅಥವಾ ಬೇರೆ ಸೋರ್ಸಸ್ ಇಂದ ನಾವು ಅದೇ ಸೂರ್ಯನ ಎನರ್ಜಿನೇ ಕನ್ವರ್ಟ್ ಮಾಡಿ ಅದನ್ನು ಬೆಳಕಿನ ಎನರ್ಜಿಗೆ, ಅದು ಅಲ್ಟಿಮೇಟ್ಲಿ ಭೂಮಿ ಡಿಪೆಂಡ್ ಆಗಿರೋದು ಸೂರ್ಯನ ಮೇಲೆ. ಯಾಕಂದ್ರೆ ನಾವು ಏನು ತಿಂತೇವೆ, ಎಲ್ಲ ಸಸ್ಯಾಹಾರಗಳ ನಾವೇನ್ ತಿಂತೇವೆ ಅದು ಸೂರ್ಯನ ಬೆಳಕಿನಿಂದಾನೇ ನಡೆಯೋದು. ಫೋಟೋಸಿಂಥೆಸಿಸ್ ಆಗಿನೇ ಇಲ್ಲೆಲ್ಲ ಬೆಳೆ ಎಲ್ಲ ಆಗೋದು. ಅದ್ರ ಜೊತೆಗೆ ನೀರು ಕೂಡ ಬೇಕು, ಅದ್ರ ಜೊತೆಗೆ ನೀರು ಇರಬೇಕು, ಬೀಜಗಳು ಇರಬೇಕು. ಇದೆಲ್ಲ ಆಕ್ಚುಲಿ ಭಗವಂತ ಆಲ್ರೆಡಿ ಸೃಷ್ಟಿ ಮಾಡಿಟ್ಟಿರೋದು. ನಾವೆಲ್ಲ ಜನ್ಮ ತೆಗೆದುಕೊಂಡಾಗ ನಾವ್ಯಾರು ಬೀಜ ತಗೊಂಡ್ ಬರಲ್ಲ, ನೀರ್ ತಗೊಂಡ್ ಬರಲ್ಲ, ಬೆಳಕ್ ತಗೊಂಡ್ ಬರಲ್ಲ, ಆಲ್ರೆಡಿ ಎಲ್ಲ ಇರೋದೆ, ಯಾರು ಇದನ್ನ ಸೃಷ್ಟಿ ಮಾಡಲ್ಲ. ಸೊ ಇದು ಭೌತಿಕ ಸಂಸಾರದಲ್ಲಿ ನಮ್ಗೊಂದು ಉದಾಹರಣೆ ಇದೆ. ಸೂರ್ಯ ಅದು ಸ್ವಯಂ ಪ್ರಜ್ವಲಿತವಾಗಿದೆ, ಅದರಿಂದಾನೇ ಬೆಳಕು ಬರ್ತಾ ಇದೆ. ಸೊ ಅದೇ ತರಹ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನ ಪ್ರಭೆ ಇದೆ, ಕೃಷ್ಣನ ಶರೀರವೇ ಬೆಳಕನ್ನು ಚೆಲ್ತಾ ಇರುತ್ತೆ. ಆ ಬೆಳಕನ್ನ ಬ್ರಹ್ಮಜ್ಯೋತಿ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಆ ಬ್ರಹ್ಮಜ್ಯೋತಿ ಅಂದ್ರೆ ಕೃಷ್ಣನ ಬೆಳಕೆ ಪ್ರತಿಫಲಿತವಾಗಿ ಸೂರ್ಯನಿಗೆ ಪ್ರಕಾಶವಾಗಿ ಇದು ಬರುತ್ತೆ ಅಂತ ಜಗತ್ತಿಗೆ ಬರುತ್ತೆ ಅಂತ. ಸೊ ಇಟ್ ಈಸ್ ಒರಿಜಿನೇಟೆಡ್ ಫ್ರಮ್ ಕೃಷ್ಣಾಸ್ ಎಫಲ್ಜೆನ್ಸ್. ಹೌದು. ಓಕೆ, ಸರಿ ಸರಿ, ಓಕೆ. ಆಮೇಲೆ ಬ್ರಹ್ಮಜ್ಯೋತಿ ಅನಂತ ಇದು ಚಿತ್ ಕಣಗಳಿಂದ ಕೂಡಿದೆ.
ಹ್ಮ್ 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 ಅದೆಲ್ಲ ಜೀವಾತ್ಮಗಳು. ಆ ಬ್ರಹ್ಮಜ್ಯೋತಿಲಿ ಇರೋದು ಎಲ್ಲ ಜೀವಾತ್ಮಗಳು. ಆದ್ರೆ ಅವರಿಗೆ ಭಗವಂತನ ಸನ್ನಿಧಾನದಲ್ಲಿ ಇರುವಂತ ಒಂದು ಅವಕಾಶ ಇಲ್ಲ. ಆದ್ರೆ ಅವರು ಕೂಡ ಮುಂದೆ ಭಗವಂತನ ಸನ್ನಿಧಿಯನ್ನು ಪಡೆದುಕೊಳ್ಬಹುದು. ಓಕೆ. ಅಂದ್ರೆ ಆ ಜೀವಾತ್ಮಗಳು ನಲ್ಲಿ ನಾವುಗಳು ಇರ್ತೀವ, ಇಲ್ಲ ದೇ ಆರ್ ಸಪರೇಟ್ ಜೀವಾತ್ಮನ? ನಾವಿಲ್ಲಿದ್ದೇವೆ ಈಗ, ನಾವಲ್ಲಿಲ್ಲ. ಅಲ್ಲಲ್ಲ, ನಾವೀ ಭೂಲೋಕದಲ್ಲಿದ್ದೇವೆ. ಅಲ್ಲ, ಪುಣ್ಯ ಮಾಡಿ ಅಲ್ಲಿ ಹೋಗ್ತಾರಲ್ವಾ? ಸೊ ಅದು ಯಾರು ನಿರಾಕಾರವನ್ನು ಫಾಲೋ ಮಾಡ್ತಾರೆ, ಯಾರು ಭಗವಂತನಿಗೆ ಶರೀರ ಇಲ್ಲ, ಗುಣಗಳಿಲ್ಲ, ಅದ್ರದ್ದು ಆ ಸಾಧನೆಯನ್ನು ಮಾಡ್ತಾರೆ, ಅವರು ಆ ಬ್ರಹ್ಮ ಜೊತೆಲಿ ಹೋಗಿ ಲೀನ ಆಗ್ತಾರೆ, ಆ ಆತ್ಮ. ಬಟ್ ಆತ್ಮಕ್ಕೆ ಅಲ್ಲಿ ಆಧ್ಯಾತ್ಮಿಕ ಶರೀರ ಡೆವಲಪ್ ಆಗಿರಲ್ಲ. ಅದರಿಂದಾಗಿ ಅದಕ್ಕೆ ಸುಖದ ಅನುಭವ ಸಿಗೋದಿಲ್ಲ, ಕೇವಲ ಅಸ್ತಿತ್ವ ಇರುತ್ತಷ್ಟೇ. ಆತ್ಮಕ್ಕೆ 3 ಗುಣಗಳಿದೆ: ಸತ್, ಚಿತ್ ಮತ್ತು ಆನಂದ. ಸೊ ಅಲ್ಲಿ ಕೇವಲ ಸತ್ ಪೋರ್ಷನ್ ಇರುತ್ತೆ, ಅಂದ್ರೆ ಅಸ್ತಿತ್ವ, ನಿರಂತರವಾದ ಅಸ್ತಿತ್ವ, ಶಾಶ್ವತ ಅಸ್ತಿತ್ವ ಅಷ್ಟೇ ಇರುತ್ತೆ. ಆದ್ರೆ ಕೇವಲ ನನ್ನ ಶಾಶ್ವತ ಅಸ್ತಿತ್ವ ಅಷ್ಟೇ ಇದೆ, ಆದ್ರೆ ನನಗೇನು ಆನಂದದ ಅನುಭವ ಇಲ್ಲ ಅಂತಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಬೋರ್ ಆಗ್ಬಿಡುತ್ತೆ. ಸೊ ಅಂತ ಜೀವಾತ್ಮಗಳು ಮತ್ತೆ ಇಲ್ಲಿ ಪತನಗೊಂಡು ಭೌತಿಕ ಸಂಸಾರದಲ್ಲಿ ಬಂದು ಮತ್ತೆ ಬೇರೆ ಬೇರೆ ಶರೀರ ಪಡೆದುಕೊಂಡು ಮತ್ತೆ ಯಾವಾಗೋ ಒಬ್ಬ ಭಕ್ತರ ಸಂಪರ್ಕದಲ್ಲಿ ಬಂದು ಭಗವಂತನನ್ನು ತಿಳಿದುಕೊಂಡು ಭಕ್ತಿ ಮುಖಾಂತರ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಓಕೆ. ಅಂದ್ರೆ ದೀಸ್ ಮಾಯಾವಾದಿ impersonalist who merges with the Brahman and those atmas are in Brahma Jyoti ಅಂತ ಹೇಳ್ಬೋದಾ? Yes. And who are supposed to come again and again on the earth. Okay. ಆತ್ಮ 4 ಕಡೆ ಇರುತ್ತೆ. ಒಂದು ಇದು ಭೌತಿಕ ಸಂಸಾರದಲ್ಲಿ ಇರ್ಬೋದು, ಇನ್ನೊಂದು ಬ್ರಹ್ಮ ಜ್ಯೋತಿಯಲ್ಲಿ ಇರ್ಬೋದು, ಇನ್ನೊಂದು ಕೃಷ್ಣನ ಶರೀರದ ಒಳಗಡೆನೂ ಇರ್ಬೋದು, ಇನ್ನೊಂದು ಕೃಷ್ಣನ ಸಂಗಾತಿಯಾಗಿರ್ಬೋದು. ಆ ಕೃಷ್ಣನ ಸಂಗಾತಿಯಾಗಿದ್ದಾಗ ಮಾತ್ರ ಅದಕ್ಕೆ ಸಂಪೂರ್ಣ ಆನಂದ ಅನುಭವ ಆಗುತ್ತೆ. Okay, that is what is pure devotees. Pure devotees. ಆಮೇಲೆ ಇಲ್ಲಿ ಭೌತಿಕ ಸಂಸಾರದಲ್ಲಿ ಇದ್ದಾಗ ಇದು ಬ್ರಹ್ಮನ ರಾತ್ರಿ ಆಗಲಿ ಅಥವಾ ಸೃಷ್ಟಿಯ ನಾಶ ಆದಾಗ ಆ ಆತ್ಮಗಳು ಮಹಾವಿಷ್ಣುವಿನ ಶರೀರದಲ್ಲಿ ಎಂಟರ್ ಆಗುತ್ತೆ. ಮಹಾವಿಷ್ಣುವಿನ ನಿಶ್ವಾಸ ಆದಾಗ ಸೃಷ್ಟಿ ಆಗುತ್ತೆ, ಉಚ್ಛ್ವಾಸ ಆದಾಗ ಸೃಷ್ಟಿ ಆಗುತ್ತೆ. ನಿಶ್ವಾಸ ಅಂದ್ರೆ ಔಟ್ ಗೋಯಿಂಗ್ ಅಲ್ಲ, ನಿಶ್ವಾಸ ಅಂದ್ರೆ ಔಟ್ ಗೋಯಿಂಗ್. ನಿಶ್ವಾಸ ಆದಾಗ ಸೃಷ್ಟಿ ಆಗುತ್ತೆ, ಉಚ್ಛ್ವಾಸ ಆದಾಗ ಎಲ್ಲಾ ಜೀವಾತ್ಮ ಮತ್ತೆ ಎಲ್ಲಾ ಭೌತಿಕ ಏನು ಇಂಗ್ರೀಡಿಯೆಂಟ್ಸ್ ಇದೆ ಮಹತ್ತತ್ವದ ರೂಪದಲ್ಲಿ ಮತ್ತೆ ಎಲ್ಲಾ ಜೀವಾತ್ಮಗಳು ಅದರ ಒಳಗಡೆ ಇರುತ್ತೆ. ಸೃಷ್ಟಿ ಆದಾಗ ಮತ್ತೆ ಅದು ಎಲ್ಲಾ ಆತ್ಮಗಳು ಹೊರಗಡೆ ಬಂದು ತನ್ನ ಹಿಂದಿನ ಕರ್ಮದ ಪ್ರಕಾರ ಅದಕ್ಕೆ ಆಯಾ ಫಸ್ಟ್ ಬಾಡಿ ಅದು ಸಿಗುತ್ತೆ, ಹಿಂದಿನ ಕರ್ಮದ ಪ್ರಕಾರ ಫಸ್ಟ್ ಬಾಡಿ ಸಿಗುತ್ತೆ. ಆಮೇಲೆ ಅದು ಮತ್ತೆ ಕರ್ಮ ಮಾಡಿ ಅದ್ರ ಪ್ರಕಾರ ಮತ್ತೆ ಬೇರೆ ಬೇರೆ ಶರೀರಗಳು ಸಿಗ್ತಾ ಇರುತ್ತೆ. ಆದ್ರೆ ಆ ನಿಶ್ವಾಸ ಪೀರಿಯಡ್ ಏನಿದೆ ಆ ಸಮಯದಲ್ಲಿ ಅದು ಭಕ್ತರ ಸಂಪರ್ಕದಲ್ಲಿ ಬಂದ್ರೆ, ಭಗವಂತನ ಬಗ್ಗೆ ಗೊತ್ತಾದ್ರೆ ಭಕ್ತಿ ಮಾಡಿ ಅದು ಭಗವಂತನ ಧಾಮಕ್ಕೆ ವಾಪಸ್ ಹೋಗ್ಬೋದು. ಇಲ್ಲಾಂದ್ರೆ ಮತ್ತೆ ಅದೇ ಚಕ್ರ ರೊಟೇಟ್ ಆಗ್ತಾ ಇರುತ್ತೆ. ಸೊ ಆತ್ಮ ಈ 4 ಸ್ಥಾನಗಳಲ್ಲಿ ಇರ್ಬೋದು: ಭೌತಿಕ ಸಂಸಾರದಲ್ಲಿ, ಅಥವಾ ಬ್ರಹ್ಮಜ್ಯೋತಿಯಲ್ಲಿ, ಅಥವಾ ಕೃಷ್ಣನ ಶರೀರದಲ್ಲಿ, ಅಥವಾ ಕೃಷ್ಣನ ಒಬ್ಬ ಸಂಗಾತಿಯಾಗಿರ್ಬೋದು. ಸೊ ಕೃಷ್ಣನ ಸಂಗಾತಿಯಾಗಿರೋದು ಬೆಸ್ಟ್ ಅಂತ. ಅದಿಲ್ಲದೆ ಯಾವುದೇ ಸ್ಥಾನದಲ್ಲಿ ಶಾಶ್ವತ ಸ್ಥಾನ ಇಲ್ಲ, ಅಲ್ಲಿಂದ ಮತ್ತೆ ಪತನ ಆಗ್ತಾನೆ ಇರುತ್ತೆ. ಪರ್ಮನೆಂಟ್ ಆಗಿ ಕೃಷ್ಣನ ಶರೀರ ಇದ್ರೂನು ಕೂಡ ಅದು ನಿಶ್ವಾಸದೊಂದಿಗೆ ಹೊರಗಡೆ ಬರೋ ಚಾನ್ಸ್ ಇದೆ ಅಂತ ಅಲ್ಲ, ಅದು ಮಹಾವಿಷ್ಣುವಿನ ಶರೀರದಲ್ಲಿ ಇರೋರು. ಬಟ್ ಯಾವುದೇ ಸ್ಥಾನದಲ್ಲಿ ಎಲ್ಲಿವರೆಗೆ ಪರ್ಸನಲ್ ಸರ್ವಿಸ್ ಕೃಷ್ಣನ ಸೇವಕರಾಗಿ ಇರೋದಿಲ್ವೋ ಅಲ್ಲಿವರೆಗೆ ಆ ಆತ್ಮಕ್ಕೆ ಶಾಶ್ವತವಾದಂತ ಸ್ಥಾನ ಇಲ್ಲ. ಅದು ಸ್ಥಾನ ಬದಲಾವಣೆ ಆಗ್ತಾನೆ ಇರುತ್ತೆ. ಒಂದು ಅರ್ಥ ಆಗ್ತಿಲ್ಲ. ಧನ್ಯವಾದ. ಇಟ್ ಈಸ್ ಅ ವೆರಿ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್, ಆತ್ಮಾಸ್. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು, ಇಲ್ಲಾಂದ್ರೆ ನಾವು ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡುವ. ಓಕೆ.
ಮತ್ತೆ ನೆಕ್ಸ್ಟ್ ಕ್ಲಾಸ್ ಬುಧವಾರ, ಶುಕ್ರವಾರ ವೈಕುಂಠ ಏಕಾದಶಿ ಇದೆ. ಸೊ ಬುಧವಾರ ಕ್ಲಾಸ್ ತೆಗೆದುಕೊಳ್ಬೋದು. ನೆಕ್ಸ್ಟ್ ಕ್ಲಾಸ್ ಮತ್ತೆ ನಾವು ಬುಧವಾರ ಕ್ಲಾಸ್ ತೆಗೆದುಕೊಳ್ಳೋಣ. ಶಿಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಜೈ ಪ್ರಭು. ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಶ್ರೀ ಕೃಷ್ಣ ಪ್ರಭು ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ.